ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರಿಯರೇ, ಕಳೆದ 4-5 ವಾರಗಳಿಂದ ನಾವು ಆನ್ಲೈನ್ನಲ್ಲಿ ಬಹಳಷ್ಟು ವಿಷಯಗಳನ್ನು, ಮುಖ್ಯವಾದ ವಿಷಯಗಳನ್ನು ಸತ್ಯವೇದದ ಆಧಾರದಲ್ಲಿ ನಾವು ಧ್ಯಾನ ಮಾಡ್ಕೊಂಡು ಬಂದಿದ್ದೀವಿ. ಒಂಥರ ಸೀರೀಸ್ ಆಫ್ ಸಬ್ಜೆಕ್ಟ್ಸು, ಅಂದರೆ ಕ್ರಿಸ್ತನ ಪುನರುತ್ಥಾನ, ತದನಂತರ ಆದಾಮನ ಸಂತತಿಯ ಪುನರುತ್ಥಾನ. ಈ ದಿನ ನಾವು ಜಡ್ಜ್ಮೆಂಟ್ ಅಂದರೆ ತೀರ್ಪು ಅಂತಕ್ಕಂಥ ಒಂದು ವಿಷಯವನ್ನು ನಾವು ಧ್ಯಾನ ಮಾಡಿ. ತೀರ್ಪು ಅಂದ ತಕ್ಷಣವೇ ನಮ್ಮ ಮನಸ್ಸಿಗೆ ಏನು ಅನ್ನಿಸ್ತದೆ ಅಂದರೆ, ನಮ್ಮ ಲೌಕಿಕದಲ್ಲಿ ಇರತಕ್ಕಂಥ ನ್ಯಾಯಾಲಯಗಳು, ಅದರಲ್ಲಿರತಕ್ಕಂಥ ಜಡ್ಜ್ಮೆಂಟ್ಸು, ಅಲ್ಲಾಗ್ತಕ್ಕಂಥ ಜಡ್ಜ್ಮೆಂಟ್ನೇ ನಮ್ಮ ಮನಸ್ಸಿಗೆ ಬರ್ತದೆ. ಆದರೆ ದ ವರ್ಡ್ ಜಡ್ಜ್ಮೆಂಟ್ ಅಂತ ಇದೆಯಲ್ಲ, ಅಂದರೆ ಈ ಜಡ್ಜ್ಮೆಂಟ್ ಅಂತಕ್ಕಂಥ ಒಂದು ಪದ, ತೀರ್ಪು ಅಂತಕ್ಕಂಥ ಪದ, ಇದು ಯಾವಾಗಲೂ ಇದು ಒಂದೇ ಅರ್ಥವನ್ನು ಕೊಡೋದಿಲ್ಲ. ಕೆಲವು ಪದಗಳಾಗಿದೆ, ಅದನ್ನು ಆ ಕಾಂಟೆಕ್ಸ್ಟ್ಗೆ ಅನುಸಾರವಾಗಿ, ಅಂದರೆ ನಾವು ಆ ವಿಷಯಕ್ಕೆ ಅನುಸಾರವಾಗಿ ಅದು ಅರ್ಥವನ್ನು ಕೊಡ್ತದೆ. ನಾವು ಈ ಒಂದು ಜಡ್ಜ್ಮೆಂಟ್ ಅಂತಕ್ಕಂಥ ಒಂದು ಪದವನ್ನು ಯಾವ ಥರ ಪದ ಬಳಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಇದು ಭಿನ್ನವಾದ ಒಂದು ಅರ್ಥವನ್ನು ಕೊಡ್ತದೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕು. ನಮ್ಮ ಸತ್ಯವೇದದಲ್ಲಿ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ, ತೀರ್ಪು ಅಂತ ಹೇಳಿದ್ರೆ, ಅದು ದೈವ ಶಿಕ್ಷೆ ಅಂತ ಅರ್ಥ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಡಿವೈನ್ ಡಿಸ್ಪ್ಲೆಜರ್ ಅಂತ ಅಂದರೆ, ಸರ್ವಶಕ್ತ ದೇವರಿಗೆ ತಾನು ಸೃಷ್ಟಿ ಮಾಡಿದ ಈ ಜನಾಂಗಗಳ ವಿಷಯದಲ್ಲಿ ಅಸಮಾಧಾನ ಇದೆ, ಕೋಪ ಬಂದಿದೆ, ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅನ್ನೋದೇ ಜಡ್ಜ್ಮೆಂಟ್. ಆದ್ದರಿಂದ ಜಡ್ಜ್ಮೆಂಟ್ ಅಂದ ತಕ್ಷಣವೇ ನಮ್ಮ ನ್ಯಾಯಾಲಯಗಳಲ್ಲಾಗ್ತಕ್ಕಂಥ ತೀರ್ಪನ್ನು ನೆನಪು ಮಾಡಿಕೊಂಡು, ಆ ತೀರ್ಪು ಕೊಡುವಾಗ ಕೆಲವರು ಒಳ್ಳೆಯದೂ ಆಗ್ಬೋದು. ಉದಾಹರಣೆಗೆ, ಒಬ್ಬ ಆರೋಪಿಗೆ ಖುಲಾಸೆ ಆಗ್ಬೋದು, ಅಥವಾ ಆರೋಪಿಗೆ ಶಿಕ್ಷೆ ಆಗ್ಬೋದು. ಅದರಿಂದ ಜಡ್ಜ್ಮೆಂಟ್ಗೆ ಯಾರು ಎದುರ್ಕೊಳ್ಳಂಗಿಲ್ಲ. ಜಡ್ಜ್ಮೆಂಟ್ ಬಂದಾಗ ಒಳ್ಳೆ ಸುದ್ದಿನೂ ಕೇಳ್ಬೋದು, ಕೆಟ್ಟ ಸುದ್ದಿನೂ ಕೇಳ್ಬೋದು ಅಂತಕ್ಕಂಥ ಅಭಿಪ್ರಾಯವನ್ನು ದಯಮಾಡಿ ಮರೆತುಬಿಡಿ. ಇಲ್ಲಿ ಜಡ್ಜ್ಮೆಂಟ್ ಅಂತ ಹೇಳಿದ ತಕ್ಷಣವೇ ಅದು ಡಿವೈನ್ ಡಿಸ್ಪ್ಲೆಜರ್, ದೈವ ಶಿಕ್ಷೆ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡ್ತದೆ. ಹಾಗಾದರೆ ನೀವು ಈ ಡಿವೈನ್ ಡಿಸ್ಪ್ಲೆಜರ್ ಅಥವಾ ದೈವ ಶಿಕ್ಷೆಯಿಂದ ತಪ್ಪಿಸ್ಕೋಬೇಕು. ಆ ದೈವ ಶಿಕ್ಷೆಯಿಂದ ತಪ್ಪಿಸ್ಕೋಬೇಕು ಅಂದರೆ ನಮಗೆ ರಕ್ಷಣೆ ಆಗಬೇಕು. ವಿ ಶುಡ್ ಬಿ ಸೇವ್ಡ್ ಅಂತ. ಹಾಗಾದರೆ ಈ ಜಡ್ಜ್ಮೆಂಟ್ಸು ಅಷ್ಟೇ, ಅದಕ್ಕೆ ಹೇಳ್ತಾರೆ ದ ಸ್ಕ್ರಿಪ್ಚರಲ್, ಅಂದರೆ ದ ಸ್ಕ್ರಿಪ್ಚರ್ ಡಿಸ್ಕ್ರೈಬ್ಸ್ ಸೆವರಲ್ ಡಿಸ್ಟಿಂಕ್ಟ್ ಎಸ್ಕೊಲಾಜಿಕಲ್ ಜಡ್ಜ್ಮೆಂಟ್ ಅಂತ. ಎಸ್ಕೊಟಾಲಜಿ ಅಂತ ಕೇಳಿರ್ಬೋದಲ್ಲ, ಎಸ್ಕೊಟಾಲಜಿ ಜಡ್ಜ್ಮೆಂಟ್ಸ್ ಅಂದರೆ ನರಕ ಮತ್ತು ದೈವ ಶಿಕ್ಷೆಗಳ ತತ್ವಶಾಸ್ತ್ರ ಅಂತ, ಹೆಲ್ ಅಂಡ್ ಜಡ್ಜ್ಮೆಂಟ್ ಅಂತ. ಹಾಗಾದರೆ ನಮ್ಮ ಸತ್ಯವೇದದಲ್ಲಿ ದೇರ್ ಆರ್ ಸೆವರಲ್ ಡಿಸ್ಟಿಂಕ್ಟ್ ಎಸ್ಕೊಟಾಲಜಿಕಲ್ ಜಡ್ಜ್ಮೆಂಟ್ಸ್, ಅಂದರೆ ದೈವ ಶಿಕ್ಷೆಯ ಒಂದು ತೀರ್ಪುಗಳು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತರಗತಿಯಾಗಿ ಹೇಗೆ ಪುನರುತ್ಥಾನ ಆಯಿತೋ ಆ ಥರ ತರಗತಿಯಾಗಿ ಪುನರುತ್ಥಾನ ಆಗೋ ಥರ ಜಡ್ಜ್ಮೆಂಟ್ಸು ಆಗುತ್ತೆ. ಈಗ ಒಂದು ಪ್ರಶ್ನೆ ಏನಂತ ಉದ್ಭವ ಆಗುತ್ತೆ ಅಂದರೆ, ಜಡ್ಜ್ಮೆಂಟ್ ಯಾಕೆ ಬೇಕು? ಯಾಕೆ ದೈವ ಶಿಕ್ಷೆ ಆಗಬೇಕು? ಹಾಗಾದರೆ ಈ ಜನಾಂಗಕ್ಕೆ, ಅಂದರೆ ದೇವರು ಸೃಷ್ಟಿ ಮಾಡಿದ ಆದಾಮನ ಸಂತತಿಗೆ ಜಡ್ಜ್ಮೆಂಟ್ ಆಗಬೇಕಾ, ದೈವ ಶಿಕ್ಷೆ ಆಗಬೇಕಾ? ಅದರ ಅವಶ್ಯಕತೆ ಇದೆಯಾ ಅಂದಾಗ, ಒಬ್ಬ ಸಾಧಾರಣವಾದ ವ್ಯಕ್ತಿ, ಯಾರಿಗೆ ಅವನಿಗೆ ದೇವರು ಯಾರು ಅಂತ ಗೊತ್ತಿಲ್ವೋ, ದೇವರ ಯುಗಾಂತರ ಯೋಜನೆ ಏನು ಅನ್ನೋದು ಗೊತ್ತಿಲ್ವೋ, ಆ ದೇವರ ಯೋಜನೆಯಲ್ಲಿ ಮನುಷ್ಯನ ಪಾತ್ರ ಏನು ಅಂತ ಗೊತ್ತಿಲ್ವೋ,
ಅವನಿಗೆ ಸಾಮಾನ್ಯವಾಗಿ ಒಬ್ಬ ಲೌಕಿಕ ಮನುಷ್ಯ, ಒಬ್ಬ ಪ್ರಾಕೃತ ಮನುಷ್ಯ, ಅವನು ಲೌಕಿಕದಲ್ಲೇ ತಲ್ಲಣ ಆಗೋಗಿರ್ತಾನೆ. ಯಾವತ್ತೂ ಒಂದು ದೇವ್ರ ಬಗ್ಗೆ ಯೋಚನೆ ಮಾಡಿರಲ್ಲ, ದೇವ್ರ ಯೋಜನೆ ಬಗ್ಗೆ ಯೋಚನೆ ಮಾಡ. ಅವನಿಗನ್ಸುತ್ತೆ ಇದೇನಪ್ಪ ಇದು ಜಡ್ಜ್ಮೆಂಟು, ದೈವ ಶಿಕ್ಷೆ ಅಂತೆ, ಅದು ಅಂತ್ಯದಿನದಲ್ಲಿ ಆಗುತ್ತಂತೆ, ಇದರ ಅವಶ್ಯಕತೆ ಇದೆಯಾ ಅಂದಾಗ ನಾವು ಒಂದು ಸಣ್ಣ ಪೀಠಿಕೆಯಿಂದ ಈ ಪಾಠವನ್ನು ಪ್ರಾರಂಭ. ಈಗ ಜಡ್ಜ್ಮೆಂಟ್ ಅವಶ್ಯಕತೆ ಯಾವಾಗ ಬಂತು ದೇವರ ಯೋಜನೆಯಲ್ಲಿ ಅಂದಾಗ ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ ಈಗ. ಯಾಕಂದ್ರೆ ಸೃಷ್ಟಿ ಕ್ರಮವನ್ನ, ದೇವರು ಹೇಗೆ ಈ ಲೋಕವನ್ನು ಸೃಷ್ಟಿ ಮಾಡಿದ್ರು ಅನ್ನೋದು ನಿಮಗೆ ಎಲ್ಲ ಗೊತ್ತೇ ಇದೆ. ಆ ಸೃಷ್ಟಿ ಕ್ರಮ ಆದಿಕಾಂಡದಲ್ಲಿ ಬರೆಸಿಟ್ಟಿದ್ದಾರೆ. 6ನೇ ದಿನ ತಂದೆ ಆದ ದೇವರು ಈ ಭೂಮಿ ಎಂಬ ಗ್ರಹದಲ್ಲಿ ನಾನು ಮನುಷ್ಯರನ್ನ ಸೃಷ್ಟಿ ಮಾಡಿ ಅವರ ಮಧ್ಯೆ ನಾನು ವಾಸ ಮಾಡ್ತೀನಿ, ನಾನು ಅವರಿಗೆ ದೇವರಾಗಿರ್ತೀನಿ, ಅವರು ನನಗೆ ಪ್ರಜೆಗಳಾಗಿರ್ತಾರೆ ಅಂತ ಹೇಳಿ ಒಂದು ಭೂಮಿ ಎಂಬ ಗ್ರಹವನ್ನ ಸೃಷ್ಟಿ ಮಾಡಿ ಅದರಲ್ಲಿ ಸಸ್ಯವರ್ಗಗಳು, ಪ್ರಾಣಿ ವರ್ಗಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಸಮುದ್ರ ಎಲ್ಲವನ್ನ ಮಾಡಿ, ಪ್ರಾಣಿ ಪಕ್ಷಿಗಳನ್ನೆಲ್ಲ ಮಾಡಿ 6ನೇ ದಿನ ಸಾಯಂಕಾಲ ಮನುಷ್ಯನ ಸೃಷ್ಟಿ ಮಾಡಿ, ಮತ್ತೆ ಸ್ವಲ್ಪ ದಿನ ಆದಮೇಲೆ ಮನುಷ್ಯನು ಒಬ್ಬಂಟಿಗನಾಗಿರುವುದು ಸರಿಯಲ್ಲ, ಆತನಿಗೆ ಒಬ್ಬ ಸಂಗಾತಿಯನ್ನ ಕೊಡ್ತೀನಿ ಅಂತ ಹೇಳಿ ಆತನ ಪಕ್ಕೆಯಲ್ಬಿಂದ ಒಂದು ಸ್ತ್ರೀಯನ್ನ ಸೃಷ್ಟಿ ಮಾಡಿ, ಅದು ಅವಳು. ಆ ದಂಪತಿಗಳನ್ನ ಏದೇನು ಅಂತಲ್ಲಿ ಸ್ವೇಚ್ಛೆಯಿಂದ ತಿರುಗಾಡ್ತಾ ಸಂತೋಷವಾಗಿರ್ಲಿ ಅಂತ ಹೇಳಿ ತನ್ನ ಪ್ರಕಾರದಲ್ಲಿ ಅವ್ರನ್ನ ಬಹಳ ಪ್ರೀತಿಯಿಂದ ಸಾಕಿದ್ರು. ಆದ್ರೆ ಒಂದು ಸಣ್ಣ ಒಂದು ಪರೀಕ್ಷೆಯಲ್ಲಿ ಅವರು ತೇರ್ಗಡೆ ಆಗಲಿಲ್ಲ. ತೋಟದಲ್ಲಿರ್ತಕ್ಕಂಥ ಎಲ್ಲಾ ಮರದ ಹಣ್ಣನ್ನ ನೀವು ಯಥೇಚ್ಛವಾಗಿ ತಿನ್ನಬಹುದು, ಆದ್ರೆ ಒಂದು ಮರವನ್ನ ತೋರಿಸಿ ಹೇಳಿದ್ರು, ಈ ಮರದ ಹಣ್ಣನ್ನು ನೀವು ತಿನ್ನಲೂಬಾರದು, ಮುಟ್ಟಲೂಬಾರದು. ಇದು ಒಳ್ಳೆದರ ಕೆಟ್ಟದನ್ನ ಅರುತಕ್ಕಂಥ ಮರ, ಇದರ ಹಣ್ಣನ್ನು ತಿಂದ್ರೆ ನೀವು ತಿಂದ ದಿನ ಸತ್ತೇ ಹೋಗುವಿರಿ, ಅದು ಆಕ್ಚುಲ್ ಆಗಿ ನೀವು ಸಾಯುತ್ತಲೇ ಸತ್ತೇ ಹೋಗುವಿರಿ ಅಂತ ಹೇಳಿದ್ರು. ನೋಡಿ, ಆ ತೋಟದಲ್ಲಿರ್ತಕ್ಕಂಥ ಎಲ್ಲಾ ಮರದ ಹಣ್ಣನ್ನು ಯಥೇಚ್ಛವಾಗಿ ತಿನ್ನಿ, ಒಂದು ಮರದ ಹಣ್ಣನ್ನು ನೀವು ತಿಂದಬೇಡಿ. ಇದೇ ಒಂದು ಸಣ್ಣ ಒಂದು ಪರೀಕ್ಷೆ. ಆದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಅದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡಕ್ಕಾಗಲ್ಲ. ಸೈತಾನನು ಅವಳನ್ನ, ಆದಾಮನ್ನ ವಂಚಿಸಿ ದೇವರು ತಿನ್ನಬಾರದು ಅನ್ನೋ ಹಣ್ಣನ್ನ ತಿನ್ನಿಸ್ಬಿಟ್ಟ. ಅವ್ರು ತಿಂದ್ರು. ಆಗ ಅಲ್ಲಿ ಹೇಳಿದೆ, ಅವರ ಕಣ್ಣುಗಳು ತೆರೆದೋಯ್ತು. ಯಾಕಂದ್ರೆ ಅವ್ರು ಹೇಳ್ತಾರೆ, ಅವನು ಸೇಟನ್ ಹೇಳ್ತಾನೆ, ಅಯ್ಯೋ ಇದು ಒಳ್ಳೆದರ ಕೆಟ್ಟದ್ದನ್ನ ಅರುಹನ್ನು ಹುಟ್ಟಿಸ್ತಕ್ಕಂಥ ಮರದ ಹಣ್ಣಿದು, ಇದನ್ನ ನೀವು ತಿನ್ನಬೇಕು, ತಿಂದ್ರೆ ನಿಮ್ಮ ಕಣ್ಣುಗಳು ತೆರೆಯುವು, ಆಗ ನೀವು ಒಳ್ಳೆದರ ಕೆಟ್ಟದ್ದರ ಅರುಹನ್ನು ತಿಳ್ಕೊಂಡು ನೀವೇ ದೇವರಂತೆ ಆಗ್ಬಿಡ್ತೀರಿ ಅಂದಾಗ ಅವಳು ಬಹುಶಃ ಯೋಚನೆ ಮಾಡಿರ್ಬೋದು, ಇನ್ನು ನನ್ನ ದೇವರ ದರ್ದೇನಿದೆ, ನಾವೇ ದೇವರಂತೆ ಆಗ್ಬಿಡ್ತೀರ, ವಿ ಆರ್ ಈಕ್ವಲ್ ವಿತ್ ಗಾಡ್ ಅಂತ ಅವಳು ತಿಂದಂತೆ. ಹಣ್ಣು ಅಷ್ಟೇ ಅಟ್ರಾಕ್ಟಿವ್ ಆಗಿತ್ತು, ಆಕರ್ಷಣೀಯವಾಗಿತ್ತು, ತಿನ್ನಲು ರುಚಿಕರವಾಗಿತ್ತು, ಅಪೇಕ್ಷಣೀಯವಾಗಿತ್ತು. ಅವಳೇನ್ ಮಾಡಿದ್ಲಂತೆ, ಹಣ್ಣನ್ನು ಅವಳು ತಿಂದು ಪಕ್ಕದಲ್ಲಿದ್ದು ಆದಾಮ್ಗೂ ಕೊಟ್ರು, ಅವನು ತಿಂದು. ಹಾಗಾದ್ರೆ ಇದೇನ್ ಮಾಡಿದ್ರು ಇವರಿಬ್ರು ಅಂದ್ರೆ, ದೇವರ ಆಜ್ಞೆಯನ್ನ ಅವರು ಪಾಲಿಸ್ಲಿಲ್ಲ, ಮುರಿದ್ರು. ಡಿಸೊಬಿಡಿಯನ್ಸ್ ಟು ಗಾಡ್ ಕಮಾಂಡ್ಮೆಂಟ್ಸ್. ಆದ್ರಿಂದ ಪಾಪ ಈ ಲೋಕಕ್ಕೆ ಬಂತು. ಹಾಗಾದ್ರೆ ಪಾಪಕ್ಕೇನು ಡೆಫಿನೇಷನ್ನು? ಡಿಸೊಬಿಡಿಯನ್ಸ್ ಟು ಗಾಡ್ ಕಮಾಂಡ್ಮೆಂಟ್ಸ್, ಬ್ರೀಚ್ ಆಫ್ ಗಾಡ್ಸ್ ಇನ್ಸ್ಟ್ರಕ್ಷನ್ಸ್. ಹಾಗಾದ್ರೆ ಏನ್ ಮಾಡಿದ್ರು? ತಿನ್ನಬಾರದು ಹಣ್ಣನ್ನ ತಿಂದಿದ್ರಿಂದ ದೇವರಿಗೆ ಅವಿಧೇಯರಾಗಿ ನಡ್ಕೊಂಡು ಪಾಪವನ್ನು ತಂದ್ಕೊಂಡ್ರು. ಪಾಪದಿಂದ ಮರಣ ಬರುತ್ತೆ ಅಂತ ಮೊದಲೇ ದೇವರು ಹೇಳಿದ್ರು. ಆದ್ರಿಂದ ಆದಾಮನಿಂದ ಹುಟ್ಟಿದ ಪ್ರತಿಯೊಬ್ಬನು ಸಾಯಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನ ಆಗೋಯ್ತು. ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ ಭೂಲೋಕದಲ್ಲಿ ಬಂದುಬಿಡ್ತು. ಯಾಕಂದ್ರೆ ದೇವ್ರು ಮೊದಲೇ ಹೇಳಿದ್ರು, ಹೆಣ್ಣನ್ನು ಮಾತ್ರ ತಿನ್ಬೇಡ, ಫರ್ಬಿಡನ್ ಫ್ರೂಟ್ ಅದು, ಯು ಆರ್ ಫರ್ಬಿಡ್ ಟು ಹಿಟ್ ದಿಸ್. ಆದ್ರೆ ಆ ಹಣ್ಣನ್ನ ತಿಂದ ಪಾಪದಿಂದ ಮರಣ ಈ ಲೋಕದಲ್ಲಿ ಎಲ್ಲ ಕಡೆ ವ್ಯಾಪಿಸ್ಬಿಡ್ತು.
ಆ ಮರಣದ ಒಂದು ಆಡಳಿತ ಮನುಷ್ಯನ ಮೇಲೆ ಇವತ್ತಿಗೂ ಇದೆ. ನಮಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ, ಆದಾಮನಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಸಾಯಲೇಬೇಕು. ಆದ್ರೆ ನಮ್ಮ ಪಾಠ ಜಡ್ಜ್ಮೆಂಟ್ ಯಾಕಬೇಕು? ಈಗ ಬರೋಣ ಆ ವಿಷಯಕ್ಕೆ. ದೇವ್ರೇನ್ ಮಾಡಿದ್ರು, ಮನುಷ್ಯನಾಗೆ ಬಿಟ್ಬಿಡ್ಲಿಲ್ಲ. ನಾನೇನೋ ಮನುಷ್ಯನ ಸೃಷ್ಟಿ ಮಾಡಿದೆ, ಬಹಳ ಒಂದು ಐಡಿಯಾದಲ್ಲಿ ಮಾಡಿದೆ, ಒಂದು ಒಳ್ಳೆ ಯೋಜನೆ ಅನ್ನೋದು. ಭೂಮಿ ಎಂಬ ಗ್ರಹದಲ್ಲಿ ನಾನು ಮನುಷ್ಯನ ಸೃಷ್ಟಿ ಮಾಡಿ, ನಾನು ಅವ್ರ ದೇವರಾಗಿರ್ತೀನಿ, ಅವ್ರು ನನ್ನ ಪ್ರಜೆಗಳಾಗಿರ್ಬೇಕು. ಹಾಗಾದ್ರೆ ಪ್ರಾರಂಭದಲ್ಲೇ ದೇವರ ರಾಜ್ಯ. ಆದ್ರೆ ಈ ಮನುಷ್ಯ ಈಗ ಆ ಹಣ್ಣನ್ನು ತಿಂದುಬಿಟ್ಟು ಪಾಪ ಮಾಡಿ ಮರಣವನ್ನು ತಗೊಂಡ್ಬಿಟ್ಟು, ಈಗ ಎಲ್ಲ ಕಡೆ ಪಾಪ ಮರಣ ವ್ಯಾಪಿಸ್ಬಿಟ್ಟಿದೆ. ಒಂದ್ ವೇಳೆ ದೇವರು ಸುಮ್ಮನಾಗ್ಬಿಟ್ಟಿದ್ರೆ, ಏನೋ ನಾ ಮಾಡಕ್ ಹೋದೆ, ಈ ಸೈತಾನನ ಕುಚೋದ್ಯದಿಂದ ಮನುಷ್ಯ ಪಾಪ ಮಾಡಿ ಮರಣವನ್ನ ತಗೊಂಡ್ಬಿಟ್ಟ, ಹೋದ್ರೋಗ್ಲಿ ಬಿಡಿ ಪಾಪ ಮರಣ. ಹಾಗಾದ್ರೆ ನಮ್ಗೆ ಯಾವುದಕ್ಕೂ ಯಾವುದೇ ಒಂದು ನಿರೀಕ್ಷೆ ಇರ್ತಿರ್ಲಿಲ್ಲ. ಮನುಷ್ಯ ಏನ್ ಮಾಡ್ತಿದ್ದ, ಈ ಲೋಕದಲ್ಲಿ ಹುಟ್ಟುಬಿಡ್ತೀವಿ, ಹುಟ್ಟಿದಾಗ ಒಂದಿನ ಸಾಯ್ತೀವಿ, ಅಲ್ಲಿಗೆ ಮುಕ್ತಾಯ. ಯಾವುದೇ ಒಂದು ನಿರೀಕ್ಷೆ ಇಲ್ಲ, ಯಾವುದೇ ಒಂದು ಆಸೆಗಳಿಲ್ಲ. ಸತ್ತ ನಂತರ ಮುಗೀತು ನನ್ನ ಕತೆ. ಈ ರೀತಿ ಒಂದು ವೇಳೆ ದೇವರು ಬಿಟ್ಬಿಟ್ಟಿದ್ದಿದ್ರೆ ಮನುಷ್ಯನಿಗೆ ಜಡ್ಜ್ಮೆಂಟ್, ತೀರ್ಪಿನ ಅವಶ್ಯಕತೆ ಇರಲಿಲ್ಲ. ಆದ್ರೆ ದೇವರು ದಯಾಪರನು, ಕರುಣಾಮಯನು. ಆತನ ಏನ್ ಮಾಡಿದ್ರಂತೆ, ನಾನು ಆದಾಮನ್ನ ಸೃಷ್ಟಿ ಮಾಡಿದಾಗ ಆತನೊಬ್ಬ ಪರಿಪೂರ್ಣ ಮನುಷ್ಯನಾಗಿದ್ದ, ನಿಷ್ಕಳಂಕನಾಗಿದ್ದ. ಯಾಕೆಂದ್ರೆ ಅವನನ್ನ ನನ್ನ ಹೋಲಿಕೆಯಲ್ಲಿ, ನನ್ನ ಸ್ವರೂಪದಲ್ಲಿ ಉಂಟು ಮಾಡಿದೆ, ನನ್ನ ಜೀವಶ್ವಾಸವನ್ನು ಅವನಲ್ಲಿ ಊದ್ದೆ. ಆದ್ರೆ ಅವನು ಸೈತಾನ್ನ ಕುಚೋದ್ಯದಿಂದ ಈಗ ಪಾಪವನ್ನ ಮಾಡಿ ಮರಣವನ್ನ ಬಳುವಳಿಯಾಗಿ ತಗೊಂಡ್ಬಿಟ್ಟಿದ್ದಾನೆ. ಇವನನ್ನು ನಾನು ಈ ಮರಣದಿಂದ ತಪ್ಪಿಸ್ಬೇಕು ಅಂದ್ರೆ, ಅಥವಾ ನಾನು ಮಾಡಿದ ಆಜ್ಞೆ, ನೀನು ಹಣ್ಣು ತಿಂದ ದಿನ ಸತ್ತೇ ಹೋಗುವಿ. ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ ಭೂಲೋಕದಲ್ಲಿ ಬಂದ್ಬಿಟ್ಟಿದೆ, ಇದನ್ನ ನಾನು ರದ್ದು ಮಾಡಬೇಕಂದ್ರೆ ದೇವರು ಒಂದು ಯೋಜನೆಯನ್ನ ರೂಪಿಸಿದ್ರು. ಏನು ಅಂತ ಹೇಳಿದ್ರೆ, ಇನ್ನೊಬ್ಬ, ನಾನು ಆದಾಮನ್ನ ಸೃಷ್ಟಿ ಮಾಡಿದ ದಿನದಲ್ಲಿ ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದವನು, ಪವಿತ್ರನು ಆದ ಒಬ್ಬ ಮನುಷ್ಯ ನಾನು ನನ್ನ ಹೋಲಿಕೆಯಲ್ಲಿ, ನನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದ. ಆ ಕ್ವಾಲಿಟಿ ಅಂದ್ರೆ ಆ ತರ ಗುಣಗಳಿರ್ತಕ್ಕಂಥ, ಆ ಸ್ವಭಾವ ಇರ್ತಕ್ಕಂಥ, ಆ ಗುಣಲಕ್ಷಣ ಇರ್ತಕ್ಕಂಥ ಇನ್ನೊಬ್ಬ ಮನುಷ್ಯ ಈ ಭೂಲೋಕದಲ್ಲಿ ಬಂದು ಪ್ರಾಯಶ್ಚಿತ್ತ ಯಜ್ಞವಾಗಿ, ಆದಾಮನು ಮಾಡಿದ ಪ್ರಾಯಶ್ಚಿತ್ತ ಯಜ್ಞವಾಗಿ ಅವನು ಕೊಟ್ಬಿಟ್ರೆ, ನಾನು ನನ್ನ ಆಜ್ಞೆಯನ್ನ ರದ್ದು ಮಾಡ್ತೀನಿ. ಯಾಕಂದ್ರೆ ಪಾಪ, ಆದಾಮನು ಮಾಡಿದ ಪಾಪಕ್ಕೆ ಈಕ್ವಲ್ ಪ್ರೈಸ್ ಅಂದ್ರೆ ಸಮಾನಾಂತರವಾದ ಒಂದು ಪ್ರಾಯಶ್ಚಿತ್ತ ಯಜ್ಞ, ಸಮಾನಾಂತರ ಬೆಲೆಯನ್ನ ಇನ್ನೊಬ್ಬ ಆದಾಮ ಕೊಟ್ಬಿಟ್ಟೆ. ನಾನು ಈ ಮರಣದ ಆಜ್ಞೆಯನ್ನು ರದ್ದು ಮಾಡ್ತೇನೆ. ಯಾವಾಗ ಪಾಪ ಹೊರಟೋಗುತ್ತೋ, ಪಾಪಕ್ಕೆ ಪ್ರಾಯಶ್ಚಿತ್ತ ಕೊಟ್ರೆ ತಂದೆ ಆದ ದೇವರಿಗೆ ಸಮಾಧಾನ ಆಗ್ಬಿಡುತ್ತೆ. ಈಕ್ವಲ್ ಪ್ರೈಸ್ ಕೊಟ್ಬಿಡ್ತಾರೆ, ಈಡುಬಲಿ ಕೊಡ್ತಾರೆ. ತನಂತ ಪಾಪ ರದ್ದಾದರೆ ಮರಣದಿಂದ ಮನುಷ್ಯನಿಗೆ ಒಂದು ವಿಮುಕ್ತಿ ಆಗ್ಬೇಕು, ಒಂದು ವಿಮೋಚನೆ ಆಗ್ಬೇಕು. ಆಗ ಅವನಿಗೆ ಪುನರುತ್ಥಾನದ ಒಂದು ಯೋಜನೆಯನ್ನ ದೇವರಿಟ್ರು. ಅದನ್ನೆಲ್ಲ ನಾವು ಈಗಾಗಲೇ ಬಹಳಷ್ಟು ಚರ್ಚೆ ಮಾಡಿದೀವಿ ಕಳೆದ ವಾರದಲ್ಲೆಲ್ಲ. ಈ ಒಂದು ಯೋಜನೆಯನ್ನ ದೇವರಿಟ್ರು. ಆಗ ದೇವರು ಏನು ಸ್ವಾರ್ಥಿ ಅಲ್ಲ. ನಾವು ನೀವು ಕಾಮನ್ ಸೆನ್ಸ್ ಯೋಚನೆ ಮಾಡಿ, ದೇವ್ರ ಯೋಜನೆ ಎಷ್ಟು ನೋಡಿ. ನಾವು ಯೋಹಾನ 3:16 ನಾವು ನೋಡ್ತೀವಿ. ಯೋಹಾನ 3:16, 17, 18. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವನ ಪಡ್ಕೊತಾನೆ. ದೇವರು ತನ್ನ ಒಬ್ಬನೇ ಮಗನನ್ನ ಈ ಭೂಲೋಕದಲ್ಲಿ ಎಲ್ಲರೂ ರಕ್ಷಣೆ ಪಡ್ಕೊಳ್ಳಿ ಅಂತ ಕೊಟ್ಟರು. ಆತನನ್ನು ನಂಬುವನು ರಕ್ಷಣೆ ಹೊಂದ್ಕೋತಾನೆ. ಆದರೆ ಒಬ್ಬನೇ ಮಗನನ್ನು ನಂಬದಿರುವವನು ತೀರ್ಪಿಗೆ ಗುರಿಯಾಗ್ತಾನೆ. ಅವನು ಆವಾಗಲೇ ತೀರ್ಪಾಗೋಯ್ತು. ಇದರಲ್ಲಿ ಎಂಥ ಒಂದು ಯೋಜನೆ ಅಡಕವಾಗಿದೆ ಅಂತ ಹೇಳಿದ್ರೆ, ಮಾನವನಿಗೆ ದೇವರು ಪ್ರಾರಂಭದಲ್ಲಿ ಆದಾಮನಿಗೆ ಉಚಿತವಾಗಿ ಜೀವವನ್ನು ಕೊಟ್ಟಿದ್ರು. ಅವನು ಮಣ್ಣಲ್ವ,
ಆಫ್ಟರ್ ಆಲ್ ನಾವು ನೀವು ಏನೇ ಜಂಬ ಕೊಚ್ಕೊಂಡ್ರು ಮಣ್ಣು. ಈ ಮಣ್ಣಿಗೆ ಎಷ್ಟೊಂದು ಅರಿವಿದೆ, ಎಷ್ಟೊಂದು ಜ್ಞಾನ ಇದೆ. ಒಂದ್ ಕಡೆ ಕೀರ್ತನೆಗಾರರು 8:5 ಬರೀತಾರೆ. ಆ ಕೀರ್ತನೆಗಾರ ದೇವ್ರನ್ನ ಕೇಳ್ತಾನೆ, ದೇವ್ರೇ, ನೀನು ಮನುಷ್ಯನನ್ನು ಏಕೆ ನೀನು ಇಷ್ಟೊಂದು ಗಮನಿಸಬೇಕು? ಆತನಿಗೆ ಮಾನವನ್ನ ಪ್ರಭಾವವನ್ನು ಕಿರೀಟವಾಗಿ ಇಟ್ಟಿದೆಯಲ್ಲ, ಅವನನ್ನ ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ವಿ. ಅಂದ್ರೆ ಪರಲೋಕದಲ್ಲಿ ರಾಜತ್ವ, ಪ್ರಭುತ್ವ, ಅಧಿಕಾರ ಯಾವೇ ದೇವರು, ಯಾಚೂನು, ಕಿರೂಬಿಗಳು, ಶರಾಫಿಯರು, ಲಾಸ್ಟ್ ನಲ್ಲಿ ದೇವದೂತರು, ಅವೆಲ್ಲ ಪರಲೋಕವಾಸಿಗಳು. ಅದಾದ್ಮೇಲೆ ನೆಕ್ಸ್ಟ್ ಮನುಷ್ಯ. ಇವನಿಗೆ ದೇವ್ರು ಏನ್ ಕೊಟ್ರು ಅಂದ್ರೆ ಮಾನವನ್ನ, ಪ್ರಭಾವನ್ನ, ಎಲ್ಲದಕ್ಕಿಂತ ಮಿಗಿಲಾದ ಅರಿವನ್ನು ಕೊಟ್ರು. ಇವತ್ತಿನ ದಿನ ವಿಜ್ಞಾನಿಗಳೇ ಆಗಲಿ, ಈಗ ಮನುಷ್ಯನ ಜ್ಞಾನಕ್ಕೆ ನಿಲುಕದ ವಿಷಯಗಳೇ ಇಲ್ಲ ಆಗಾಗ್ಬಿಟ್ಟಿದೆ ಅಲ್ವಾ. ಅಷ್ಟೊಂದು ಜ್ಞಾನಿ ಮನುಷ್ಯ. ವಿಜ್ಞಾನ ಎಷ್ಟು ಮುಂದುವರೆದ್ಬಿಟ್ಟಿದೆ, ಏನೇನು ಇನ್ವೆನ್ಷನ್ಸ್ ಆಗಿದೆ, ಚಂದ್ರಲೋಕಕ್ಕೆ ಹೋಗ್ಬಿಟ್ಟ. ಇಷ್ಟೆಲ್ಲ ಜ್ಞಾನ ಮನುಷ್ಯನ್ ಬಂದ್ಬಿಡ್ತು, ಈ ಮಣ್ಣಿಗೆ ಇಷ್ಟೆಲ್ಲ ಜ್ಞಾನ. ಆವಾಗ ದೇವ್ರೇನ್ ಹೇಳಿದ್ರು, ನೋಡು, ನೀನು ಯಾವುದೇ ನಿರೀಕ್ಷೆ ಇಲ್ಲದೆ ಇದ್ದೆ. ಈಗಾಗಲೇ 2ನೇ ಸಾಮುವೇಲ 14:14 ಓದಿ, ಮರಣ ಒಂದು ಹೀನಾಯವಾದ ಸ್ಥಿತಿ. ಪುನಃ ಅದನ್ನ ಪಡ್ಕೊಳಕ್ಕಾಗಲ್ಲ. ಒಂದ್ಸಲಿ ಮರಣ ಬಂದ್ರೆ ಪಡ್ಕೊಳಕ್ಕಾಗಲ್ಲ. ಅಂಥ ಒಂದು ಹೀನಾಯ ಸ್ಥಿತಿಲಿ ಮರಣ ಇತ್ತು. ಆದ್ರೆ ನಾನೊಂದು ಯೋಜನೆ ಮಾಡಿದೆ. ಇನ್ನೊಬ್ಬ ಆದಾಮನ್ನ ಎಲ್ಲಿಂದ ತರಲಿ? ಮೊದಲನೇ ಸೃಷ್ಟಿ ಆದಾಮನೇ ಪಾಪಿ ಆಗೋದ? ಕೊನೆಗೆ ನಾನು ನನ್ನ ಸ್ವಂತ ಮಗನನ್ನ ಈ ಭೂಲೋಕಕ್ಕೆ ಕಳಿಸ್ದೆ. ಅವನನ್ನ ನಿಷ್ಕೃಷ್ಟವಾಗಿ ಕ್ರೂರವಾದ ಮರಣಕ್ಕೆ ಒಪ್ಪಿಸ್ತೇನೆ. ಆ ಮಗನೂ ಎಷ್ಟು ಶ್ರೇಷ್ಠ ಅಂದ್ರೆ ಆತನು ಆಮೇನೆಂಬಾತ. ಹಾಗೇ ಆಗಲಿ, ದೇವರ ಚಿತ್ತವನ್ನು ನಾನು ನೆರವೇರಿಸ್ತೀನಿ, ತಂದೆಯ ಚಿತ್ತವನ್ನು ನೆರವೇರಿಸ್ತೀನಿ ಅಂದ್ರೆ ಶಿಲುಬೆಯ ಮರಣವನ್ನೇ ಒಪ್ಕೊಂಡ್ರು. ಎಂಥ ಕ್ರೂರವಾದ ಮರಣ! ರಕ್ತ ಚೆಲ್ಲಾಡ್ಬಿಡ್ತು ಈ ಭೂಲೋಕದಲ್ಲಿ. ದೇವರ ಚಿತ್ತವೋದೇ ಆಗಿತ್ತು. ಕಳೆದ ವಾರ ಎಲ್ಲ ಬಹಳ ನಾವು ಅದ್ರ ಬಗ್ಗೆ ಧ್ಯಾನ ಮಾಡಿದ್ವಿ. ಆತನನ್ನು ಜಜ್ಜಿ ಕೊಲ್ಲುವುದು ಯಾವೆಯ ಸಂಕಲ್ಪವಾಗಿತ್ತು. ಆತನನ್ನು ದ್ರೋಹಿಗಳ ಸಾಲಿನಲ್ಲಿ ಎಳಿಸ್ತೀನಿ. ಅವನನ್ನ ದುಷ್ಟರ ಮಧ್ಯೆಯೂ ಪುಷ್ಟರ ಮಧ್ಯೆಯೂ ಅವನನ್ನು ಗೂಳಿ ತರ ಮುತ್ಕೊಂಡು ಎಲ್ಲರೂ ಕೊಲ್ತಾರೆ, ಅವಮಾನ ಮಾಡ್ತಾರೆ. ಇದೆಲ್ಲವನ್ನ ನನ್ನ ಮಗ ಒಪ್ಕೊಂಡು. ಯಾಕ್ರಿ ಇಷ್ಟೊಂದು ಅಂದ್ರೆ, ದೇವ್ರಿ ಲೋಕವನ್ನು ಪ್ರೀತಿ ಮಾಡಿದ್ರೆ. ಅಯ್ಯೋ, ಮನುಷ್ಯನಿಗೆ ಯಾವುದೇ ನಿರೀಕ್ಷೆ ಇಲ್ವಲ್ಲ. ಈ ಲೋಕದಲ್ಲಿ ಹುಟ್ಟುತ್ತಾನೆ, ಪಾಪ ಇದೆ, ಒಂದಿನ ಸತ್ತೋಗ್ತಾನೆ, ಮುಗೀತ ಅವನ ಕತೆ. ಆಗ ಕುಡ್ದು ಮನುಷ್ಯನಿಗೆ ಇನ್ನೊಂದು ಅವಕಾಶ ಕೊಡಬೇಕು. ಅವನು ಪುನಃ ಈ ಲೋಕದಲ್ಲಿ ಬಾಳಿ ಬದುಕಬೇಕು. ಅದಕ್ಕೊಂದು ಯೋಜನೆಯನ್ನು ನಾನು ರೂಪಿಸ್ತೀನಿ ಅಂತ ಹೇಳಿ ತನ್ನ ಒಬ್ಬನೇ ಮಗನನ್ನ ಕೊಟ್ಟ. ಹಾಗಾದ್ರೆ ಈಗ ದೇವರ ಯೋಜನೆಯಲ್ಲಿ ಸ್ವಲ್ಪ ಅಭಿವೃದ್ಧಿ ಆಯಿತು. ಪಾಪವು ಹೋಗಿ, ಅಂದ್ರೆ ಪಾಪವು ರದ್ದಾಗಿ, ಮರಣವು ರದ್ದಾಗಿ, ಒಂದು ವಿಮೋಚನೆ ಮನುಷ್ಯನಿಗೆ ಕೊಡ್ತಕ್ಕಂಥ ಒಂದು ಪ್ಲಾನ್ ಇದೆ, ಒಂದು ಯೋಜನೆ. ಹಾಗಾದ್ರೆ ಮನುಷ್ಯ ಪುನಃ ಈ ಲೋಕದಲ್ಲಿ ಬಂದು ಬದುಕಬೇಕಂದ್ರೆ ಅವನಲ್ಲಿ ಇದ್ದ ಮೂಲತಃ ಆದಾಮನ ಮೂಲತಃ ಪಾಪ ಹೋಗಿ, ಅದಕ್ಕೆ ಒಬ್ರು ಪ್ರಾಯಶ್ಚಿತ್ತ ಯಜ್ಞವನ್ನು ಕೊಟ್ರೆ ಮಾತ್ರ ಸಾಧ್ಯ. ಅಂದಾಗ ಆ ಪ್ರಾಯಶ್ಚಿತ್ತ ಯಜ್ಞವನ್ನು ಕೊಟ್ಟಿದ್ದೇ ಕ್ರಿಸ್ತನ, ಯಾಶುವ ಮೆಷಾಯನಲ್ಲಿ. ಹಾಗಾದ್ರೆ ದೇವ್ರೇನ್ ಹೇಳಿದ್ರು, ಈ ಮಗನ ನಂಬು, ಯಾಕಂದ್ರೆ ಅವನು ನಿನ್ನ ಪರ ಈಡುಬಲಿ ಕೊಟ್ಟಿದ್ದಾನೆ. ಆತನು ಪಾಪರಹಿತನು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದನು, ಒಂದೇ ಒಂದು ಪಾಪ ಮಾಡದೇ ಇರೋನ್ನ ದೇವರು ಪಾಪಮೂರ್ತಿಯನ್ನಾಗಿ ಮಾಡಿ ದ್ರೋಹಿಗಳ ಸಾಲಿನಲ್ಲಿ ಆತನ ಇರಿಸಿ, ಆ ಶಿಲುಬೆಯ ಮರಣ ಬಹಳ ಅವಮಾನಕರವಾದದ್ದು. ಕಳೆದ ಬಾರಿ ಹೇಳಿದೀವಿ. ಅಂತ ಅವಮಾನಕರವಾದ ಕ್ರೂರವಾದ ಮರಣವನ್ನ ಆತ ಒಪ್ಕೊಂಡ್ರು. ಅಂದಾಗ ಒಂದ್ ಕಡೆ ಭಕ್ತನಾದ ಪೌಲ ಬರೀತಾರೆ, ನೀನು ನಿನ್ನ ಸ್ವಂತ ಸೊತ್ತಲ್ಲ. ಪತ್ರಿಕೆಗಳಲ್ಲಿ ಬರೀತಾರೆ, ನೀನು ನಿನ್ನ ಸ್ವಂತ ಸೊತ್ತಲ್ಲ, ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟವ. ನೋಡಿ, ಇದ್ರ ಅರ್ಥ ಎಷ್ಟು ಚೆನ್ನಾಗಿದೆ. ಮೊದಲು ಆದಾಮನ್ನ ದೇವರು ಸೃಷ್ಟಿ ಮಾಡಿ ತಮ್ಮ ಹೋಲಿಕೆಯಲ್ಲಿ ತಮ್ಮ ಸ್ವರೂಪದಲ್ಲಿ ಮನುಷ್ಯನು ಮಾಡಿದಾಗ ಅದು ಫ್ರೀ ಆಗಿ ಕೊಟ್ಟಿದ್ರು. ಅದನ್ನ ಆದಾಮ ಅವ್ವಳು ಕಳ್ಕೊಂಡ್ಬಿಟ್ರು.
ಆ ಕೊಟ್ಟಿರ್ತಕ್ಕಂಥ ಆ ಪ್ರಾಣವನ್ನ ಕಳ್ಕೊಂಡ್ರು. ಇವಾಗ ಯಾರೋ ಒಬ್ರು ಪ್ರಾಣ ಕಳ್ಕೊಂಡ ಮೇಲೆ ಅವನನ್ನು ಉಳಿಸೋಕ್ಕೋಸ್ಕರ ಇನ್ನೊಬ್ರು ಬಂದು ಒಂದು ಬೆಲೆ ಕೊಡ್ತಾರೆ. ಅದು ಒಂದು ಎಣಿಸದೇ ಇರತಕ್ಕಂಥದ್ದು, ಅದನ್ನ ಮೆಜರ್ ಮಾಡಕ್ಕೆ ಆಗಲ್ಲ ಅಂತ ಒಂದು ಸ್ಯಾಕ್ರಿಫಿಷಿಯಲ್ ಡೆತ್ ಅದು ಕ್ರೈಸ್ಟ್ ಕೊಟ್ಟೆ. ಅವ್ರೊಂದು ವೇಳೆ ಯಾವೇ ದೇವರ ಯೋಜನೆಗೆ ಇಲ್ಲ ನನ್ನ ಕೈಲಿ ಆಗಲ್ಲ, ಇಂಥ ಕ್ರೂರವಾದ ಮರಣವನ್ನ ನಾನು ಸ್ವೀಕರಿಸಕ್ಕೆ ಸಾಧ್ಯವಿಲ್ಲ, ನೀನು ಬೇರೆ ನನ್ನ ಜಡ್ಜಿ ಕೊಲ್ತೀನಿ ಅಂತೀಯ, ಹಿಂಸೆ ಎಂಬ ನ್ಯಾಯಕ್ಕೆ ಒಪ್ಪಿಸ್ತೀನಿ ಅಂತೀಯ, ಇದ್ಯಾವ ನ್ಯಾಯ? ನಾನು ಒಪ್ಪಲ್ಲ, ಆಯ್ತಾ ನಾನು ಹೋಗಲ್ಲ ಅಂದಿದ್ರೆ ಪಾಪ ಮರಣ ಎರಡೇ ಇದ್ದಿದ್ದು ಈ ಲೋಕದಲ್ಲಿ. ಮನುಷ್ಯ ಯಾವುದೇ ನಿರೀಕ್ಷೆ ಇರಲಿಲ್ಲ. ಆದ್ರೆ ನನ್ನ ಪರ ಯಾರೋ ಒಬ್ರು ರ್ಯಾನ್ಸಮ್ ಪ್ರೈಸ್ ಕೊಡ್ತಾರೆ, ಈಡು ಬಲಿ ಕೊಡ್ತಾರೆ. ಅಂದ್ರೆ ನಾನು ಹೀನಾಯವಾದ ಸ್ಥಿತಿಲಿ ಬಿದ್ದು ಏಳಲಾರದೆ ಇದ್ದಾಗ ನನ್ನ ಪರ ಯಾರೋ ಹಣ ಕೊಟ್ಟು ನನ್ನನ್ನು ಕೊಂಡ್ಕೋತಾರೆ. ಅಂದ್ರೆ ನಾನು ಯಾರು ಸೊತ್ತು? ನನ್ನನ್ನು ಯಾರು ಹಣ ಕೊಟ್ಟು ಕೊಂಡ್ಕೊಂಡ್ರು, ಬೆಲೆ ಕೊಟ್ಟು ಕೊಂಡ್ಕೊಂಡ್ರು, ಅವರು ಸೊತ್ತು. ಅದಕ್ಕೆ ಪೌಲ ಸರಿಯಾಗಿ ಹೇಳಿದ್ರು, ನಿನ್ನ ಸ್ವಂತ ಸೊತ್ತಲ್ಲ, ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟವನು. ಹಾಗಾದ್ರೆ ಯಾರಿಗೆ ನಾನು ಕ್ರಯ ಆಗಿಬಿಟ್ಟಿದ್ದೀನಿ? ಕ್ರಿಸ್ತನಿಗೆ. ಇಲ್ಲಿ ಎರಡು ವಿಷಯವನ್ನು ಗಮನಿಸಬೇಕು. ದೇವರ ಯೋಜನೆ ಅಮೋಘವಾದದ್ದು. ಇದೊಂದು ಯೋಜನೆ, ಮನುಷ್ಯನಿಗೆ ಪುನಃ ಅವನ ಪಾಪ ರದ್ದಾಗಿ ಅವನಿಗೊಂದು ವಿಮೋಚನೆ ಆಗಿ ಈ ಲೋಕದಲ್ಲಿ ಪುನಃ ಅವನು ಬದುಕಬೇಕು ಅನ್ನೋದು ಒಂದು ಬ್ಯೂಟಿಫುಲ್ ಯೋಜನೆ. ಅದಕ್ಕೆ ದೇವರು ಮಾಡಿರೋ ತ್ಯಾಗ, ತನ್ನ ಮಗನ ಬಲಿ. ಆ ಮಗನೂ ಎಷ್ಟು ಒಳ್ಳೆಯವರು, ಎಷ್ಟು ಕೃಪಾಳು, ಆತನಿಗೆ ಎಷ್ಟು ಪ್ರೀತಿ ಇದ್ದಿರ್ಬೋದು ದೇವರ ಯೋಜನೆಯಲ್ಲೂ ಈ ಮನುಷ್ಯನ ಮೇಲೆ. ಅಂತ ಕ್ರೂರವಾದ ಮರಣವನ್ನು ಅನುಭವಿಸ್ಬೇಕು. ಈಗ ದೇವರೇನು ಕೇಳ್ತಾರೆ? ನೋಡು, ನೀನು ನನ್ನ ಯೋಜನೆಯನ್ನ ಗೌರವಿಸು. ನಾನು ಸೃಷ್ಟಿಕರ್ತ, ನಿನ್ನನ್ನು ಸೃಷ್ಟಿ ಮಾಡಿದವನು ನಾನು. ನನ್ನನ್ನು ಮಹಿಮೆ ಪಡಿಸು, ನನ್ನ ಮಗನ ಮಹಿಮೆ ಪಡಿಸು. ಯಾಕಂದ್ರೆ ನಿಮ್ಮೆಲ್ಲರಿಗಾಗಿ ಆತ ಅಂತಹ ನಿಷ್ಕೃಷ್ಟವಾದ ಆ ಒಂದು ಮರಣವನ್ನು ಒಪ್ಕೊಂಡು ಅವರು ಆ ಶಿಲುಬೆಯ ಮೇಲೆ ಆ ಪ್ರಾಣವನ್ನು ಬಿಟ್ಟರು. ಆ ಘೋರವಾದ ಆ ಮರಣವನ್ನ ನಮಗೆ ನೆನೆಸ್ಕೊಂಡ್ರೆ ನಾವು ನೀವು ಅಂತಂತ ಮಾಡಕ್ ಸಾಧ್ಯವೇ ಇಲ್ಲ. ಅದರಿಂದ ಕ್ರಿಸ್ತನ್ ನಂಬು, ಹ್ಯಾವ್ ಫೇತ್. ಇದು ತಪ್ಪ? ಖಂಡಿತವಾಗಿ ಅಲ್ಲ. ನನಗೆ ಜೀವ ಕೊಟ್ಟಿರ್ತಕ್ಕಂಥ ಕ್ರಿಸ್ತನ್ ನಾನು ನಂಬೇಡವಾ? ಆತನ ಮೇಲೆ ನಾನು ನಂಬಿಕೆ ಇಡಬೇಡವಾ? ಒಂದು ವೇಳೆ ನೀನು ತಂದೆಯಾದ ದೇವರನ್ನ ನಂಬಿದ್ರೆ, ಕ್ರಿಸ್ತನ್ನ ನೀನು ಒಡೆಯ ಅಂತ ಒಪ್ಕೊಂಡ್ರೆ ನಿನಗೆ ರಕ್ಷಣೆ ಆಗ್ಬಿಡುತ್ತೆ. ನೀನು ಪುನಃ ಸಾಯಲ್ಲ, ನಿನಗೆ ಯಾವುದೇ ಶಿಕ್ಷೆ ಆಗಲ್ಲ. ಈ ಯೋಜನೆಯೂ ಎಷ್ಟೋ ಅಮೋಘವಾಗಿದೆ. ಒಂದು ಬೇಕಾದ್ರೆ ಬಾಯಿನಲ್ಲೇ ಹೇಳ. ಯೋಹಾನ 5:24-25 ಕ್ರಿಸ್ತನೇ ಹೇಳ್ತಾರೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದ ಆತನ ನೀನು ನಂಬಿದ್ರೆ ನೀನು ತೀರ್ಪಿಗೆ ಗುರಿಯಾಗಲ್ಲ, ನೀನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿ. ಸೊ ಇದು ಒಂದು ಒಳ್ಳೆ ಗಿಫ್ಟ್. ಇದು ಅಂದ್ರೆ ದೇವರೇನು ನಿರೀಕ್ಷೆ ಮಾಡಿದ್ರು? ನೀವು ಈ ಲೋಕದಲ್ಲಿ ತೀರ್ಪು ಗುರಿಯಾಗಬಾರದು ಅಂತ ಹೇಳಿದ್ರೆ ಕ್ರಿಸ್ತನ್ನ ಒಡೆಯ ಅಂತ ನೀನು ಮನಪೂರ್ವಕವಾಗಿ ಒಪ್ಕೊ, ನಿನಗೆ ರಕ್ಷಣೆ ಆಗ್ಬಿಡುತ್ತೆ. ನೀನು ಈ ಸತ್ತೋಗಿರೋ ಕ್ರಿಸ್ತನ್ನ ತಂದೆಯಾದ ದೇವರು ಎಬ್ಸಿದ್ರು ಅಂತ ನೀನು ನಂಬು, ನಿನಗೆ ನೀತಿ ಬರ್ತದೆ. ಹಾಗಾದ್ರೆ ಕ್ರಿಸ್ತನ್ನ ನಾನು ಒಡೆಯ ಅಂತ ಬಾಯಿನಲ್ಲಿ ಅರಿಕೆ ಮಾಡಿದ್ರೆ ನನ್ನ ರಕ್ಷಣೆ ಆಗ್ಬಿಡುತ್ತೆ. ಆ ಕ್ರಿಸ್ತನ್ನ ತಂದೆ ಆದ ದೇವರು, ಯಾವೇ ದೇವರು ಎಬ್ಸಿದ್ರು ಅಂತ ನಾನು ಮನಸ್ಸಿನಲ್ಲಿ ನಂಬಿದ್ರೆ ನಾನು ನೀತಿವಂತ ಆಗ್ತೀನಿ. ಇದಕ್ಕೆ ಹೇಳೋದು ರಕ್ಷಣೆ ಅಂತ. ಕಳೆದ ಬಾರಿ ನಾವು ನೀತಿ ಅನ್ನೋದೇ ವ್ಯಾಖ್ಯಾನ ಕೊಟ್ಟಿದ್ದೀವಿ. ರಕ್ಷಣೆ ಅಂದ್ರೆ ಅದನ್ನೇ ನಾನು ರಿಪೀಟ್ ಮಾಡಕ್ಕೆ ಇಷ್ಟ ಇಲ್ಲ. ಹಾಗಾದ್ರೆ ಈಗ ಜಡ್ಜ್ಮೆಂಟ್ ಯಾಕೆ ಬೇಕು ಮನುಷ್ಯನಿಗೆ ಅಂತ ಹೇಳಿದ್ರೆ, ದೇವರ ಈ ಮುಂದುವರೆದ ಯೋಜನೆ ಇದೆಯಲ್ಲ, ಮನುಷ್ಯನಿಗೆ ಇನ್ನೊಂದು ಸಲ ಈ ಲೋಕದಲ್ಲಿ ಬದುಕತಕ್ಕಂಥ ಅವಕಾಶ ಕೊಡಬೇಕು. ಒಂದು ವೇಳೆ ಅವನು ಇನ್ನೂ ಹೆಚ್ಚಿನ ವಿಧೇಯತೆಯನ್ನ ತೋರಿಸಿದ್ರೆ ಒಂದು ಹೈ ಕಾಲಿಂಗ್ ಅಂತ ಇದೆ, ಶ್ರೇಷ್ಠವಾದ ಒಂದು ಆಹ್ವಾನ, ಪರಲೋಕ ಸ್ವಾಸ್ಥ್ಯವನ್ನೇ
ಮನುಷ್ಯನ್ ಕೊಡ್ತೀನಿ ನಾನು. ಹಾಗಾದ್ರೆ ಈ ದೇವರ ಈ ಅಮೋಘವಾದ ಯೋಜನೆಯನ್ನ ನೀನು ತಿರಸ್ಕಾರ ಮಾಡಿದ್ರೆ, ಕ್ರಿಸ್ತನ್ ನೀನು ನಂಬದೇ ಇದ್ರೆ ದೇವ್ರೇನ್ ಮಾಡಬೇಕು? ನಾನು ನಿನ್ನನ್ನು ಶಿಕ್ಷಿಸ್ಬೇಕಲ್ವ? ಯಾಕಂದ್ರೆ ಆಫ್ಟರ್ ಆಲ್ ನೀನೊಬ್ಬ ನೀನು ಮಣ್ಣು. ನಾನು ನಿನ್ನ ಜೀವ ಕೊಟ್ಟವನು. ನಾನು ನಿನ್ನನ್ನ ಮರಣದಿಂದ ನಿನ್ನನ್ನ ವಿಮೋಚನೆ ಮಾಡಿ ಈ ಭೂಲೋಕದಲ್ಲಿ ಬದುಕಕ್ಕೆ ಇನ್ನೊಂದು ಚಾನ್ಸು ನಿನ್ಗೆ ಸಿಗ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟವ್ ನಾನು. ಒಂದು ಪ್ರಾವಿಷನ್ ಮಾಡಿದೆ, ಒಂದು ಅವಕಾಶ ಮಾಡಿಕೊಟ್ಟೆ. ನೀನು ಆ ಅವಕಾಶವನ್ನು ನೀನು ತಿರಸ್ಕಾರ ಮಾಡ್ತೀಯ, ದೇವರನ್ನ ತಿರಸ್ಕಾರ ಮಾಡ್ತೀಯ ಅಂದ್ರೆ ನಾನು ನಿನ್ಗೆ ತೀರ್ಪು ಮಾಡಲೇಬೇಕಾಗುತ್ತೆ. ಇದನ್ನೊಬ್ಬ ಸಾಮಾನ್ಯನೂ ಒಪ್ಕೋತಾನೆ. ಆದರೆ ಕ್ರಿಸ್ತನ ಸಹೋದರ ಸಹೋದರಿ, ಮನುಷ್ಯನ ಸ್ವಭಾವ ಹೇಗಿದೆ ಅಂದ್ರೆ, ಅದರಲ್ಲೂ ಈಗ ಪ್ರಸ್ತುತ ಸಂದರ್ಭದಲ್ಲಿ ಮತಭ್ರಷ್ಟತೆಯ ಕಾಲ ಇದೆ. ಎಲ್ಲ ದೇವರು ಅಂದ್ರೆ ಡೋಂಟ್ ಕೇರ್. ನೋಡಿ, ನಮ್ಮ ಈ ಯವನಸ್ಥರಲ್ಲಿ ನಾನು ನೋಡ್ತೀನಿ, ಏನೋ ಒಂದು MNC ಕಂಪನಿ ಅಲ್ಲೋ ಇಲ್ಲೋ ಅಂದ್ಕೊಂಡು ಕೆಲಸಕ್ಕೆ ಸೇರ್ಬಿಡ್ತಾರೆ. ಒಂಚೂರು ಕಂಪ್ಯೂಟರ್ ಜ್ಞಾನ, ಏನೋ ಒಂದು ಡಿಪ್ಲೊಮಾ, ಡಿಗ್ರಿಗಳು, ಒಂದು ಪದವಿ, ಕೈ ತುಂಬ ಸಂಬಳ, ಪ್ರಾರಂಭನೇ ಒಂದು 50,000, 1.5 ಲಕ್ಷ 2 ಲಕ್ಷ ಸಂಬಳ ತಗೋತಾರೆ. ಬಾರಿನ ಕಟ್ಟಿಗೆ ದುಡಿತಾರೆ. ಅವ್ನಿಗೆ ಏನ್ ಅನ್ನಿಸ್ಬಿಡ್ತದೆ? ಪ್ರಪಂಚನೇ ಇಷ್ಟು, ನನಗೆ ಮೋಜು ಮನರಂಜನೆ, ನನ್ನ ಸ್ನೇಹಿತರು ಬಂಧು ಮಿತ್ರರು, ಇವನು ಮನರಂಜನೆನೇ ಮುಖ್ಯ, ಮೋಜೇ ಮುಖ್ಯ. ಅವನು ಯಾವತ್ತು ದಿನದ 24 ಗಂಟೆಯಲ್ಲಿ 5 ನಿಮಿಷನಾದ್ರೂ ತನ್ನ ಸೃಷ್ಟಿಕರ್ತನ ನೆನ್ಸಲ್ಲ. ನಾನು ನೋಡ್ತಾನೆ ಇರ್ತೀನಿ ಯಂಗ್ಸ್ಟರ್, 5 ನಿಮಿಷ ನಾನು ಅವ್ನು ಕೇಳ್ಬೋದು, ಏನಪ್ಪ ದಿನದ 24 ಗಂಟೆಯಲ್ಲಿ ನೀನು 5 ನಿಮಿಷ ನಿನ್ನ ಸೃಷ್ಟಿಕರ್ತನ ಸ್ಮರಿಸ್ತಾನೆ. ಆ ಪ್ರಸಂಗಿ 12ರಲ್ಲಿ ಅದಕ್ಕೇನೆ ಇವನು ಜ್ಞಾನಿಯಾದ ಸಾಲಮನ್ ಬರೆದಿಟ್ರು, ಯವನಸ್ಥರು ಬರೆದಿದ್ರು. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಬರುವ ಮೊದಲೇ ಯವನದಲ್ಲೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸುವ. ಕಷ್ಟದ ದಿನಗಳು ಸಂತೋಷವಿಲ್ಲ ಅನ್ನೋ ಟೈಮ್ ಯಾವಾಗ ಅಂದ್ರೆ ವಯಸ್ಸಾದ್ಮೇಲೆ. ವಯಸ್ಸಾಗ್ತಾ ಆಗ್ತಾ ಜೀವನ ಮಾಡೋದು ಭಾರಿ ಕಷ್ಟ. ಕಾಯಿಲೆಗಳು ಮುತ್ಕೋತವೆ, ಬಹಳ ತೊಂದರೆ ಆಗ್ತದೆ, ನಡೆಯಕ್ಕೆ ತೊಂದರೆ, ನಿಂತ್ಕೊಳಕ್ ತೊಂದರೆ, ಕುಂತ್ಕೊಳಕ್ ತೊಂದರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಬರೆದ್ರು, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಬರುವ ಮೊದಲೇ ಯವನದಲ್ಲೇ ನಿನ್ನ ಸೃಷ್ಟಿಕರ್ತನ ಸ್ಮರಿಸುವ. ಯಾರು ಸ್ಮರಿಸಲ್ಲ. ಈ ಯಾರು ದೇವ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಲ್ಲ. ಯಾಕಂದ್ರೆ ಅರಿವು ಬಂದ್ಬಿಡುದಲ್ಲ. ಆ ಕಡೆ ಅಲ್ಲಿ ಹೇಳಿದ್ನಲ್ಲ 8:5, ನೀನು ಮಾನವನನ್ನು ಏಕೆ ನೆನೆಸಬೇಕು, ಅವನಿಗೆ ಮಾನವನ ಪ್ರಭಾವವನ್ನು ಕಿರೀಟವಾಗಿ ಕೊಟ್ಟೆ, ಅವನನ್ನ ನೀನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೆ. ಹೆಚ್ಚು ಅರಿವು ಬಂದ್ಬಿಡ್ತು ಮನುಷ್ಯನ್ಗೆ. ಅವನು ಲೌಕಿಕವನ್ನೇ ಇಷ್ಟಪಟ್ಟ, ಮನರಂಜನೆಯನ್ನೇ ಇಷ್ಟಪಟ್ಟ, ಸೃಷ್ಟಿಕರ್ತನ ಬಗ್ಗೆ. ಈಗ ನೋಡಿ, ನೀವೇ ಬೇಕಾದ್ರೆ ನನ್ನ ಜೊತೆ ಸೇರ್ಕೊಳ್ಳಿ, ಯೋಚನೆ ಮಾಡಿ, ಚಿಂತನೆ ಮಾಡಿ, ಎಷ್ಟು ಮನೆಗಳಲ್ಲಿ ಸೃಷ್ಟಿಕರ್ತನ ಸ್ಮರಿಸ್ತಾರೆ. ನನ್ನನ್ನ ಈ ಪಾಪದಿಂದ ವಿಮುಕ್ತಿ ಮಾಡಿದ ಕ್ರಿಸ್ತನ್ನ ಎಷ್ಟು ಜನ ನಮಿಸ್ತಾರೆ, ಗೌರವಿಸ್ತಾರೆ, ಸ್ತುತಿಸ್ತಾರೆ? ಇಲ್ಲ, ಬಹಳ ಕಡಿಮೆ. ಆದ್ರಿಂದ ಏನ್ ಮಾಡಿದ್ರು ದೇವರು? ಒಂದು ತೀರ್ಪು ಅಂತ ಇಟ್ರು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಡಿವೈನ್ ಡಿಸ್ಪ್ಲೆಜರ್ ಇದು. ಜಡ್ಜ್ಮೆಂಟ್ ಅಂದ್ರೆ ನಮ್ಮ ನ್ಯಾಯಾಲಯದಲ್ಲಿ ಆಗ್ತಕ್ಕಂಥದ್ದಲ್ಲ, ದೈವ ಶಿಕ್ಷೆಗೆ ಗುರಿ ಮಾಡ್ತಾರೆ ದೇವರು. ಹಾಗಾದ್ರೆ ಈಗ ವಿಷಯಕ್ಕೆ ಬರೋಣ. ಆ ಜಡ್ಜ್ಮೆಂಟು ಹೇಗಿರುತ್ತೆ? ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಹೇಗೆ ಪುನರುತ್ಥಾನ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಜಡ್ಜ್ಮೆಂಟ್ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ಪುನರುತ್ಥಾನ ತನ್ನ ಜೀವನದಲ್ಲಿ ನಡೀತಕ್ಕಂಥ ಒಂದು ಘಟನೆ ಅಂತ ಹೇಳಿದ್ ನಾವು, ಅದೇ ತರ ನನಗೆ ತೀರ್ಪಾಗುತ್ತೆ. ಅದನ್ನ ತಿಳ್ಕೊಂಡ್ಬಿಡು. ನನಗೆ ಹೇಗೆ ತೀರ್ಪಾಗುತ್ತೆ? ಸತ್ತ ನಂತರ ನಾನು ಎಲ್ಲೋಗ್ತೀನಿ? ಅದೇ ಬೇರೆ. ದೇವರು ನೇಮಕ ಮಾಡಿರ್ತಕ್ಕಂಥದ್ದು. ಮರಣವನ್ನು ತಪ್ಪಿಸ್ಕೊಳಕ್ಕಾಗಲ್ಲ, ತೀರ್ಪನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಎಲ್ಲಿ ಹೇಳಿದೆ? Hebrew 9:27 ಕಳೆದ ಬಾರಿ ಹೇಳಿದೆ ನಾನು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಕವಾಗ್ಬಿಟ್ಟಿದೆ. ನೇಮಕ ಆಗಿದೆ ಅಂತ ಹೇಳಿದ್ರು ಒಬ್ಬ ಮನುಷ್ಯನಿಗೆ ಹೆದರಿಕೆ ಬರಬಾರ್ದ? ದೇವ್ರ ಬಗ್ಗೆ ಯೋಚನೆ ಮಾಡಬಾರ್ದ? ಕ್ರಿಸ್ತನ ಬಗ್ಗೆ ಒಂದು ಒಡೆಯ ಅಂತ ಅವನು ಬಾಯಿನಲ್ಲಿ ಅರಿಕೆ ಮಾಡ್ಕೋಬಾರ್ದ? ನನ್ನ ಒಡೆಯ, ನನ್ನ ಕಾಪಾಡಿದವನಲ್ವೇ, ನನಗಾಗಿ, ನನ್ನ ಪಾಪಕ್ಕಾಗಿ ಆತ ಶಿಲುಬೆಯನ್ನೇರಿ ತನ್ನ ಪ್ರಾಣವನ್ನ ನನಗಾಗ್ಬಿಟ್ಟವನಲ್ವೇ.
ನಾನು ಆತನ್ನ ನನ್ನ ಒಡೆಯ ಅಂತ ಬಾಯಿನಲ್ಲಿ ಅರಿಕೆ ಮಾಡಬೇಕು. ತಂದೆ ಆದೇವರು ಅವ್ರನ್ನ ಎಬ್ಸಿದ್ರು, ಅವರ ಯೋಜನೆ ಅಂತೆ. ನಾನು ಈಗ ಕ್ರಿಸ್ತನಲ್ಲಿರೋದ್ರಿಂದ ನನ್ನನ್ನು ಎಬ್ಬಿಸ್ತಾರೆ, ನಾನು ಈ ಲೋಕದಲ್ಲಿ ನಿತ್ಯ ಜೀವನ ಪಡ್ಕೋತೀನಿ. ಇಂಥ ಎಲ್ಲ ಗಿಫ್ಟ್ಸ್ ಇದೆ, ಬಹುಮಾನಗಳಿದೆ, ಆಶೀರ್ವಾದಗಳಿದೆ. ಇದ್ರ ಬಗ್ಗೆ ನಾನು ಚಿಂತನೆ ಮಾಡಬೇಡ್ವೆ? ಮಾಡಬೇಕು. ಅದಕ್ಕೆ ಈ ಸಬ್ಜೆಕ್ಟ್ ತಗೊಂಡು ಜಡ್ಜ್ಮೆಂಟ್. ಹಾಗಾದ್ರೆ ಈ ಜಡ್ಜ್ಮೆಂಟ್ ಅಂತ ಬಂದಾಗ ಈಗ ವಿಷಯಕ್ಕೆ ಬರೋಣ. ಈಗ ಜಡ್ಜ್ಮೆಂಟ್ ನಲ್ಲಿ ಒಂದು ಉದ್ದೇಶ ಇದೆ ಅಂತ ಆಯ್ತು. ನಾವು ಹೇಗೆ ಪ್ರಾರಂಭ ಮಾಡೋದು, ಒಂದು ಪೀಠಿಕೆ ಹಾಕೊಂಡು ಜಡ್ಜ್ಮೆಂಟ್ನ ಅವಶ್ಯಕತೆ ಏನು, ಅದರ ಉದ್ದೇಶವೇನು ಅಂದರೆ, ಇದು ಉದ್ದೇಶ. ದೇವರ ಯೋಜನೆ ಅಷ್ಟು ಅಮೋಘವಾಗಿ ಉತ್ಕೃಷ್ಟವಾಗಿ ಆಶೀರ್ವಾದದಿಂದ ಹೊಂದಿದ್ರೆ ಅದನ್ನೇ ತಿರಸ್ಕಾರ ಮಾಡಿದಾಗ, ಆಫ್ಟರ್ ಆಲ್ ಮಣ್ಣು ನೀನು, ದೇವರನ್ನು ಶಿಕ್ಷಿಸಬೇಕು. ಅದೇ ದೈವ ಶಿಕ್ಷೆ, ಅದೇ ಜಡ್ಜ್ಮೆಂಟ್. ಅದನ್ನ ಎಸ್ಕಟಾಲಜಿಕಲ್ ಜಡ್ಜ್ಮೆಂಟ್ಸ್ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಅದ್ರ ಹೆಸರನ್ನ ನರಕ ಮತ್ತು ದೈವ ಶಿಕ್ಷೆಗಳ ತತ್ವಶಾಸ್ತ್ರ, ಹೆಲ್ ಅಂಡ್ ಜಡ್ಜ್ಮೆಂಟ್ ಅಂತ ಹೇಳೋದು. ಎಸ್ಕಟಾಲಜಿ ಅಂದ್ರೇನೆ ಕೊನೆಯಲ್ಲಾಗೋ ಮರಣದ ನಿರ್ಣಯ, ಅದರ ಬಗ್ಗೆ ಜಡ್ಜ್ಮೆಂಟ್. ಅದಕ್ಕೆ ನಾನೇನಂತ ಹೇಳಿದೆ, ಎಸ್ಕಟಾಲಜಿಕಲ್ ಜಡ್ಜ್ಮೆಂಟ್ ಅಂತ. ಎಸ್ಕಟಾಲಜಿಕಲ್ ಜಡ್ಜ್ಮೆಂಟ್ ಅಂದ್ರೆ ಆ ಥರ. ಹಾಗಾದ್ರೆ ಕ್ರಿಸ್ತನನ್ನ ಸೋದರ ಈಗ ಎಷ್ಟು ತರ ಜಡ್ಜ್ಮೆಂಟ್ ಆಗುತ್ತೆ? ಹಾಗಾದ್ರೆ ಮೇನ್ ಏನಪ್ಪಾ ಅಂದ್ರೆ, ಮನುಷ್ಯನಿಗೆ ಆದಾಮನಲ್ಲಿ ಹುಟ್ಟಿದ ಒಂದಿನ ಸಾಯ್ತಾನೆ. ಕ್ರಿಸ್ತನು ಕೊಟ್ಟ ಈಡು ಬಲಿಯಿಂದಾಗಿ ಅವನಿಗೆ ಪುನರುತ್ಥಾನ ಆಗುತ್ತೆ. ಮನುಷ್ಯರಿಗೆ ಕಳೆದ ಬಾರಿ ನೋಡಿದ್ವು. ಪುನರುತ್ಥಾನ ಆದಾಗ ಅವನು ನ್ಯಾಯ ತೀರ್ಪಿಗೆ ಬರಬೇಕು. ಮನುಷ್ಯನು ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ನೇಮಕ ಆಗಿದೆ. ಹಾಗಾದ್ರೆ ಈ ನ್ಯಾಯ ತೀರ್ಪನ್ನ ಮಾಡೋರು ಯಾರು? ಜಡ್ಜ್ ಬೇಕಲ್ಲ, ಒಬ್ರು ಜಡ್ಜ್ ಬೇಕು. ಹಾಗಾದ್ರೆ ಆ ಜಡ್ಜು ಯಾರು ಅಂದಾಗ ನಾವು ಯೋಹಾನ 3:27 ನೋಡ್ತೀವಿ. 3:27. ಆ 3:27 ತಂದೆ ಆದ ದೇವರು ಬರೆಸಿಟ್ಟಿದ್ದಾರೆ. ಅದು ಹೇಗೆ ಅಂದರೆ, ಆ ತೀರ್ಪು ಮಾಡುವ ಅಧಿಕಾರವನ್ನ ತಂದೆ ಆದ ದೇವರು ಯಾರು ಕೊಟ್ಟರು ಅಂತ ಹೇಳಿದ್ರೆ, ಅದನ್ನ ತಂದೆ ಆದ ದೇವರು ಮನುಷ್ಯ ಕುಮಾರನಾಗಿರುವ ಕ್ರಿಸ್ತನಿಗೆ ಕೊಟ್ಟರಂತೆ. ಯಾಕೆ ಈ ತರ ತಂದೆ ಆದ ದೇವರು ಅದನ್ನ ಕ್ರಿಸ್ತನಿಗೆ ಕೊಟ್ಟರು ಅಂತ ಹೇಳಿದ್ರೆ, ನಾವು ಆತನು ಮನುಷ್ಯ ಕುಮಾರನಾಗಿರೋದ್ರಿಂದ ಆತನೇ ತೀರ್ಪು ಮಾಡಬೇಕು. ಆತನು ಮನುಷ್ಯ ಕುಮಾರನಾಗಿದ್ದರಿಂದ ಆತ ತೀರ್ಪು ಮಾಡಬೇಕು. ಆದ್ರಿಂದ ಆತನಿಗೆ ಅಧಿಕಾರವನ್ನು ಅವರು ಕೊಟ್ಟರು. ಹಾಗಾದ್ರೆ ಇದರಲ್ಲೂ ಒಂದು ಒಳ್ಳೆಯ ಒಂದು ದೇವರ ಯೋಜನೆಯನ್ನ ನಾವು ನೋಡಬಹುದು. ಅದು ಹೇಗೆ ಅಂತ ಹೇಳಿದ್ರೆ, ಯಾರು ನನಗಾಗಿ ತನ್ನ ಪ್ರಾಣವನ್ನ ಕೊಟ್ಟಿದ್ದಾರೋ, ನನ್ನನ್ನ ಅತಿಯಾದ ಬೆಲೆ, ಎಣಿಸಲಾರದ ಒಂದು ಬೆಲೆಯನ್ನು ಕೊಟ್ಟು ನಾನು ಕೊಂಡ್ಕೊಂಡಿದ್ದಾರೋ, ಅವರಿಗೆ ತೀರ್ಪು ಮಾಡತಕ್ಕಂಥ ಅಧಿಕಾರ ಇದೆ. ಅದು ನಾನು 3:27 ಅಲ್ಲ, ಯೋಹಾನ 5:27 ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು. ಆಗ ನನಗಾಗಿ ಅವ್ರಿಗೆ ನನ್ನ ಮೇಲೆ ಅಧಿಕಾರ ಇದೆ. ಯಾಕಂದ್ರೆ ನನಗೆ ಅವರು ಬೆಲೆ ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಅವರು ನನಗೆ ತೀರ್ಪು ಮಾಡೋದು ಸರಿ. ಯಾವ ದೇವರು ಯಾರಿಗೂ ತೀರ್ಪು ಮಾಡಲ್ವಂತೆ. ತೀರ್ಪು ಮಾಡುವ ಅಧಿಕಾರ, ಅಥಾರಿಟಿನ ಯಾರು ಕೊಟ್ಬಿಟ್ರು? ಯೋಹಾನ 5:27, 3:27 ಅಲ್ಲಿ ಹೇಳ್ತಾರೆ, ಅದನ್ನ ಮಗನಿಗೆ ಕೊಟ್ರು. ಸೊ Yahshua Messiah has authority to execute judgment on the human race ಅನ್ನೋದು ಒಂದು ತೀರ್ಮಾನ ಆಗಿದೆ. ಹಾಗಾದ್ರೆ ಜಡ್ಜ್ ಯಾರಪ್ಪ ಅಂದ್ರೆ ಕ್ರಿಸ್ತನೇ, Yahshua Messiah ಜಡ್ಜ್. ಇದರಲ್ಲೂ ಒಂದು ನ್ಯಾಯ ಇದೆ. ಯಾಕೆ ಅಂದ್ರೆ ಕ್ರಿಸ್ತನು ಬಂದು ಜಡ್ಜ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಯಾರು ಅದನ್ನ ಅಲ್ಲೆಗೆಳೆಯಂಗಿಲ್ಲ, ಏನ್ ಮಹಾಯುರು ಅನ್ನಂಗಿಲ್ಲ. ಅದಕ್ಕೇನೆ ಯಾಕೆ ಕ್ರಿಸ್ತನ್ನ ಜಜ್ಜಿ ಕೊಲ್ಲುವುದು ಯಾವೇ ದೇವರ ಸಂಕಲ್ಪವಾಗಿತ್ತು, ಆತನನ್ನ ಹಿಂಸೆ ಎಂಬ ನ್ಯಾಯಕ್ಕೊಳಪಡಿಸಿದ್ರು ಅಂತ ಯಾಕೆ ಹೇಳಿದ್ರು ಅಂದ್ರೆ, ನಾಳೆ ಯಾರ ಕೈ ತೋರ್ಸಂಗಿಲ್ಲ.
ಅವರೆಲ್ಲ ಮಂಡಿಗಳು ಅವ್ರ ಮುಂದೆ ಊರಬೇಕು ಅಂತ ಫಿಲಿಪ್ಪದಲ್ಲಿ ಬರೆಸಿಟ್ಟಿದ್ದ. ಆತನು ಆಕಾಶದಲ್ಲಿ ಬರುವ ಲಕ್ಷಣ ಕಾಣಿದ್ರೆ ಭೂಲೋಕದ ಎಲ್ಲಾ ಕುಲಗಳು ಎದೆ ಬಡ್ಕೋತಾರಂತೆ ಲೋಕ 21. ಯಾಕಂದ್ರೆ ಅಂತ ಶ್ರೇಷ್ಠವಾದ ವ್ಯಕ್ತಿ ಮನುಷ್ಯ ಕುಮಾರ ಬಂದು ನ್ಯಾಯ ಕೊಡೋದ್ರಲ್ಲಿ, ಸತ್ಯ ನ್ಯಾಯ ನೀತಿ, ಅದರಲ್ಲಿ ಅವರು ಒಂದು ನ್ಯಾಯ ಕೊಡೋದ್ರಲ್ಲಿ ಬಹಳ ಸರಿಯಾಗಿದೆ. ದೇವರ ಯೋಜನೆ ಬಹಳ ಸುಂದರವಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ನೀತಿಯುಳ್ಳ ನ್ಯಾಯಾಧಿಪತಿ ಅಂತ ಭಕ್ತನಾದ ಪೌಲ 2 ತಿಮೋಥಿ 4:8 ನೀತಿಯುಳ್ಳ ನ್ಯಾಯಾಧಿಪತಿ, ನೀತಿಗನುಸಾರವಾಗಿ ನ್ಯಾಯವನ್ನು ಕೊಡ್ತಕ್ಕಂಥ ಕ್ರಿಸ್ತನ್ನ ತಂದೆಯಾದ ದೇವರು ನೇಮಕ ಮಾಡಿದ್ದಾರೆ. ಈಗ ಎಷ್ಟು ತರ ಜಡ್ಜ್ಮೆಂಟ್ಸ್ ಇದೆ, ಅದು ಒಂದು ಮುಖ್ಯವಾದ ವಿಷಯ. ಎಷ್ಟು ತರ ಜಡ್ಜ್ಮೆಂಟ್ ಇದೆ, ಹೇಗೆ ತರಗತಿಯಾಗಿ ಇಲ್ಲೂ ಜಡ್ಜ್ಮೆಂಟ್ ಆಗುತ್ತಾ ಅಂದ್ರೆ ತರಗತಿಯಾಗಿ ಆಗುತ್ತೆ ಅನ್ನೋ ಬದಲು 3 ಡಿಫರೆಂಟ್ ಜಡ್ಜ್ಮೆಂಟ್ಸ್ ಅಂತ ಹೇಳೋಣ. ಅದು ಇಂಡಿವಿಜುವಲ್. ಈಗ ಏನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಈ ವಿಷಯಕ್ಕೆ ಒಂಚೂರು ನಿಧಾನ ಮಾಡ್ಕೊಂಡು ಹೋಗ್ತಾ ಇದ್ವಿ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಇದು ಹೇಗೆ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರೆ, ಈ ಜಡ್ಜ್ಮೆಂಟ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ಇಂಡಿವಿಜುವಲ್ ಆಗಿ ವ್ಯಕ್ತಿಗತವಾಗಿ ನ್ಯಾಯ ತೀರ್ಪಾಗ್ತದೆ. ಅದೇ ತರ ಕೆಲವು ಟೈಮ್ನಲ್ಲಿ ಜನಾಂಗಗಳಿಗೆ ನ್ಯಾಯ ತೀರ್ಪಾಗ್ತದೆ. ಅಂದ್ರೆ ಜನರಲ್ ಆಗಿ ಭೂಲೋಕಕ್ಕೆ ಬಹಳಷ್ಟು ಕೆಡುಕುಗಳು ಬರ್ತದೆ, ಒಂದಾದ್ಮೇಲೆ ಒಂದು ವಿಪತ್ತುಗಳು ಬರ್ತವೆ, ಈ ಲೋಕಕ್ಕೆ ಸಂಕಟಗಳು ಬರ್ತವೆ. ಅದನ್ನೂ ಜಡ್ಜ್ಮೆಂಟ್ ಅಂತಲೇ ಕರೆಯೋದು. ನ್ಯಾಚುರಲ್ ಕೆಲಾಮಿಟೀಸ್ ಅಂದ್ರೆ ಪ್ರಕೃತಿ ವಿಕೋಪ ಆಗಿದ್ದ ತರ ಇರ್ತದೆ, ಸುನಾಮಿ ಬಂದ್ಬಿಡುತ್ತೆ ಅಥವಾ ಘೋರವಾದ ವ್ಯಾಧಿ. ಈಗ ಪ್ರೆಸೆಂಟು ಕೊರೋನಾ ವೈರಸ್ನಲ್ಲಿ ವಿಶ್ವವೇ ನಲಗೋಗ್ಬಿಟ್ಟಿದೆ. 2.5 ಲಕ್ಷ ಜನ ಈ ಭೂಲೋಕದಲ್ಲಿ ಸತ್ತಿದ್ದಾರೆ. ಆ ರೋಗಾಣುಗೆ ಒಂದು ಪ್ರತಿರೋಧವಾಗಿ ಒಂದು ರೋಗಾಣು ಅಂದ್ರೆ ಒಂದು ಔಷಧಿ ಕಂಡಿಡಕ್ಕಾಗ್ತಾ ಇದೆ. ಇಸ್ರೇಲ್ ನಲ್ಲಿ ಕಂಡುಹಿಡಿದ್ಬಿಟ್ರು, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ, ಇಲ್ಲೇನೋ ಸ್ಪೈನ್ ಅಲ್ಲಿ ಕಂಡುಹಿಡಿದ್ರು, ಅಮೆರಿಕಾದಲ್ಲಿ ಕಂಡುಹಿಡಿದ್ರು ಅಂತ ಹೇಳ್ತಾರೆ. ಔಷಧಿ ಕಂಡುಹಿಡಕ್ಕಾಗಿಲ್ಲ. ಆದರೆ ಇದನ್ನೇನಂತ ಕರೆಯೋಣ? ಈ ಒಂದು ಕೊರೋನಾ ವೈರಸ್ನ ಮನುಷ್ಯನೇ ಸೃಷ್ಟಿ ಮಾಡಿಬಿಟ್ಟ ಅಂತ ಹೇಳಿದ್ರು ಇದಕ್ಕೊಂದು ಕೊನೆ ಇಲ್ವೇ? ಎಷ್ಟು ಜನನ ಬಲಿ ತಗೊಳ್ಳೋದು? ಮನುಷ್ಯ ತಲ್ಲಣ ಆಗ್ಬಿಟ್ಟಿದೆ, ನಿಸ್ಸಹಾಯಕ ಆಗ್ಬಿಟ್ಟಿದ್ದಾನೆ. ಕುಂತ್ರೆ ಭಯ, ನಿಂತ್ರೆ ಭಯ. ಎಲ್ಲಿ ನನಗೆ ತಗಲ್ಕೊತದೋ, ಎಲ್ಲಿ ನನ್ನ ಊರಿಗೆ ಬರ್ತದೋ, ಎಲ್ಲಿ ನನ್ನ ಮನೆ ಬಾಗಲ್ ಬರ್ತದೋ ಅಂತ ಒಂದು ಸೋಂಕು ಎಲ್ಲ ಕಡೆ ಹರಡ್ತಾ ಇದೆ. ಇದು ಒಂದು ಜಡ್ಜ್ಮೆಂಟೇ. ಯಾಕೆ ಅಂದ್ರೆ ಸತ್ಯವೇದದಲ್ಲಿ ಇದು ಮತಭ್ರಷ್ಟತೆಯ ಕಾಲ. ಈ ಮತಭ್ರಷ್ಟತೆಯ ಕಾಲ ಅಂತ ಹೇಗೆ ನಾವು ಪ್ರೂವ್ ಮಾಡಬಹುದು ಅಂತ ಹೇಳಿದ್ರೆ, ಕ್ರೈಸ್ತ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಈ ರೋಗಕ್ಕೆ ತುತ್ತಾಗಿರೋದಿಲ್ಲ. ಅಮೆರಿಕಾದಲ್ಲೇನೆ ಒಂದು 72,000, ಆ ಇಟಾಲಿಯಲ್ಲಿ ಎಷ್ಟು, ಸ್ಪೈನಲ್ಲಿ ಎಷ್ಟು ಎಲ್ಲ ಆಗಿದೆ. ಟೋಟಲ್ ಆಗಿ 2.25 ಲಕ್ಷ ಜನ ಇವತ್ತಿಗೆ ಸತ್ತಿದ್ದಾರೆ. ಅಂದ್ರೆ ಇದು ಯಾಕೆ ಈ ತರ ಆಗ್ತಾ ಇದೆ ನೋಡಿ. ಈ ಕ್ರಿಶ್ಚಿಯನ್ ಕಂಟ್ರೀಸ್ನಲ್ಲಿ ಎಲ್ಲ ಪ್ರಾರ್ಥನಾ ಮಂದಿರಗಳನ್ನ, ಸಭೆಗಳನ್ನೆಲ್ಲ ಮುಚ್ಚಿಬಿಟ್ರು. ಈಗಿರ್ತಕ್ಕಂಥ ಅಧ್ಯಕ್ಷರೇ ಮಾಡಿಲ್ದೇ ಇರ್ಬೋದು, ಅವ್ರ ಹಿಂದೆ ಇದ್ದ ಇಬ್ಬರು ಅವಶ್ಯಕತೆ ಇಲ್ಲ. ದೇವಾಲಯಗಳ ಅವಶ್ಯಕತೆ ಇಲ್ಲ, ಚರ್ಚ್ಗಳ ಅವಶ್ಯಕತೆ ಇಲ್ಲ, ದೇವರಿಲ್ಲ. ವೇಸ್ಟ್ ಅದು. ಭಾನುವಾರ ಹೋಗೋದು, ಆರಾಧನೆ ಮಾಡೋದು, ಚರ್ಚ್ ವೇಸ್ಟ್. ಆ ಪಾಪ ಪಾಸ್ಟರ್ಗಳು ಕಾಯ್ತಾ ಕೂತಿದ್ರೆ ಯಾರು ಆಲಯಕ್ಕೆ ಹೋಗಲ್ವ. ಯಾವುದೋ ಭಾನುವಾರದಲ್ಲಿ ಅಲ್ಲೊಂದು ಮೂಲೆಯಲ್ಲೊಬ್ಬ ಮುದುಕ, ಇಲ್ಲೊಂದು ಮುದುಕಿ, ಯಾರೋ ಹೋಗೋದು. ಕೊನೆಗೆ ಚರ್ಚಸ್ನೆಲ್ಲ ಮುಚ್ಚಿಬಿಟ್ಟು ಅದನ್ನ ಬಾರ್ಗಳು ಮಾಡಿಬಿಟ್ರು, ರೆಸ್ಟೋರೆಂಟ್ಸ್ ಮಾಡಿದ್ರು, ಬಾಕ್ಸಿಂಗ್ ರಿಂಗ್ಸ್ ಮಾಡಿದ್ರು, ಸ್ಕೇಟಿಂಗ್ ಪ್ಲೇಸ್ ಮಾಡಿದ್ರು, ಐಷಾರಾಮಿ ಹೋಟೆಲ್ಗಳು ಮಾಡಿದ್ರು, ಲಾಡ್ಜ್ಗಳು ಮಾಡಿದ್ರು, ಮನರಂಜನಾ ಕಾರ್ಯಕ್ರಮಗಳು ನಡೆಸಕ್ಕಂತ ಸ್ಥಳ ಮಾಡಿದ್ರು, ಬೀಗ ಹಾಕ್ಬಿಟ್ರು. ಎರಡನೇ ತಪ್ಪು ಅವ್ರು ಏನ್ ಮಾಡಿದ್ದು, ಸೃಷ್ಟಿಕರ್ತ ಯಾವುದನ್ನ ಬೇಡ ಅಂದ್ರು ಹೋಮೋಸೆಕ್ಷುಯಾಲಿಟೀಸ್, ಸಲಿಂಗ ಚಟುವಟಿಕೆಗಳನ್ನ ಪ್ರೋತ್ಸಾಹ ಮಾಡೋದು.
ಅದನ್ನ ಲೀಗಲೈಸ್ ಮಾಡಿದ್ರು, ಸಕ್ರಮ ಮಾಡ್ಬಿಟ್ಟು. ಇದು ನಿಮ್ಗೆ ಗೊತ್ತಿದೆ ರೋಮಾಯದಲ್ಲಿ ಎಷ್ಟು ಮಟ್ಟಕ್ಕೆ ಖಂಡಿಸಿದ್ದಾರೆ. ಆ ಕಾಲದಲ್ಲಿ ಸೋದೋಮ್ ಗೋಮೋರ್ ನಾಶ ಆಗಕ್ಕೆ ಇದೇ ಕಾರಣ. ಲೋಟನ ಕಾಲದಲ್ಲಿ ಇಂಥ ಅಕ್ರಮಗಳನ್ನ ಸ್ವೇಚ್ಛೆಯಿಂದ ನಡೆಸೋದು. ಯಾರು ಸೃಷ್ಟಿಕರ್ತನ ಸ್ಮರಿಸ್ತಿಲ್ಲ, ಗೌರವಿಸ್ತಿಲ್ಲ, ಮಹಿಮೆ ಪಡಿಸ್ತಿಲ್ಲ. ಇಲ್ಲಿ ಈ ಕಡೆ ನಾವುಗಳೆಲ್ಲ ಸಭೆಗಳು ಕಟ್ಟಬೇಕು, ಆಲಯ ಕಟ್ಟಬೇಕು. ಅಯ್ಯೋ ನಮ್ಗೆ ಇಷ್ಟು ಜಾಗ ಇಲ್ವಲ್ಲ ಅಂತ ನಾವು ಸಂಕಟ ಪಡ್ತಿದ್ವಿ. ಅಲ್ಲಿ ದೇವರು ಕೊಟ್ಟ ದೊಡ್ಡ ದೊಡ್ಡ ಆಲಯಗಳಿಗೆ ಬೀಗ ಜಡಿದ್ರು, ಹೋಟೆಲ್ ಮಾಡಿದ್ರು, ಮನರಂಜನಾ ಕಾರ್ಯಕ್ರಮಗಳನ್ನ ನಡೆಸೋದು. ತಂದೆಯಾದ ದೇವರು ಬಹಳಷ್ಟು ಅವಕಾಶವನ್ನು ಕೊಟ್ಟು, ಈಗ ಅಲ್ಲಿ ಹೆಚ್ಚಾಗಿದ್ದಾದಾಗ ನಾನು ಸ್ವಲ್ಪ ಚಿಂತನೆ ಮಾಡಿದೆ, ನೀವು ಚಿಂತನೆ ಮಾಡಬಹುದು, ಯಾಕಿಲ್ಲ ಆಗ್ತಾ ಇದೆ ಅಷ್ಟೊಂದು. ಈಗ ಎಲ್ಲರೂ ಕಣ್ಣು ಬಿಟ್ಟು ಯಾವುದೇ ಔಷಧಿ ಕಂಡು ಹಿಡಿಯೋಕ್ಕಾಗಲಿಲ್ಲ, ಸೋತೋದ ಮನುಷ್ಯ. ಗಾಡ್ ಇಸ್ ಗಾಡ್, ದೇವ್ರು ದೇವ್ರೆ. ಆ ಕಾಲದಲ್ಲಿ ಆ ಫರೋಹನು ಏನೇನೋ ಮಾಡಿ ಲಾಸ್ಟ್ನಲ್ಲಿ ಹೇಳ್ಬಿಡ್ತಾರೆ, ಮೋಸಸ್ ಗಾಡ್ ಇಸ್ ಗಾಡ್. 10 ಬಾಧೆಗಳು ಅಲ್ಲಿ ಬಂದು ಚೊಚ್ಚಲ ಮಕ್ಕಳ ಸಂಹಾರ ಆಗಿ ಕೆಂಪು ಸಮುದ್ರದ ಒಂದು ಸೈನ್ಯ ಎಲ್ಲ ಮುಳುಗೋದಾಗ ಮನೆಗೆ ಬಂದು ಮೋಸಸ್ ಗಾಡ್ ಇಸ್ ಗಾಡ್ ಅಂತ, ಮೋಶೆ ದೇವರೇ ದೇವರು. ಈಗ ಮೊನ್ನೆ ನಮ್ಮ USA ಅಧ್ಯಕ್ಷರು ಟ್ರಂಪ್ ಕೆಲವು ದೈವ ಭಕ್ತರ ಪಾಸ್ಟರ್ಗಳನ್ನ ಕರೆಸಿ ನಾನು ಪ್ರೇಯರ್ ಮಾಡಿ, ನಾನು ನೋಡಿದೆ ಟಿವಿ, ನಾನು ಕೆಲವು ವಾಟ್ಸಪ್ ಕಳ್ಸೋಕೆ ನೋಡಿ. ಪಾಪ ಅವ್ರು ಟೇಬಲ್ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಕೋತಾರೆ. ಹಿಂದ್ಗಡೆ ಎಲ್ಲ ಪಾಸ್ಟರ್ಗಳು ಬಂದು ಅವ್ರ ಭುಜದ ಮೇಲೆ ಕೈ ಇಟ್ಟು, ಹೆದರ್ಕೋಬೇಡ ನಾವು ಪ್ರೇಯರ್ ಮಾಡೋಣ ಅಂತ ಪ್ರೇಯರ್ ಮಾಡ್ತಾರೆ. ಈಗ ಬೀದಿ ಬೀದಿಗಳಲ್ಲಿ, ಇಂಗ್ಲೆಂಡ್ನಲ್ಲಿ, ಫ್ರಾನ್ಸಲ್ಲಿ, ಬೀದಿಗಳಲ್ಲಿ ಅವರು ಕಾರು ಸ್ಕೂಟರ್ ನಿಲ್ಲಿಸ್ಬಿಟ್ಟು ಆ ಬೀದಿಲಿ ಮೊಣಕಾಲು ಹಾಕಿ ಸಾಷ್ಟಾಂಗವರೆಗೆ, ದೇವರೇ ನಮ್ಮ ತಪ್ಪನ್ನು ಕ್ಷಮಿಸೋ, ಈ ಘೋರವಾದ ರೋಗ ನಮ್ಮನ್ನು ಬಿಟ್ಟು ತೊಲಗಿ ಅಂತ ಈಗ ಪ್ರಾರ್ಥನೆ ಮಾಡ್ತೀವಿ. ಇದು ಒಂದು ಒಳ್ಳೆ ಒಂದು ಡೆವಲಪ್ಮೆಂಟ್, ಒಳ್ಳೆ ಒಂದು ಅಭಿವೃದ್ಧಿ ಆಗಿದೆ. ನಾವು ನೀವು ಅಷ್ಟೇ ದಿನ ಪ್ರಾರ್ಥನೆ ವಿಜ್ಞಾಪನೆ ಮಾಡಿ, ದೇವರೇ ಈ ಒಂದು ರೋಗ ತೊಲಗೋಗಲಿ, ನಿನಗೆಲ್ಲವೂ ಸಾಧ್ಯ ಅಲ್ಲ. ಆದರೆ ಗಾಡ್ ಇಸ್ ಗಾಡ್. ಈ ಮತಭ್ರಷ್ಟತೆಯ ಕಾಲದಲ್ಲಿ ಇಂಥದ್ದೆಲ್ಲ ನಡೆಯುತ್ತೆ ಅಂತ ಮೊದಲೇ ಬರೆದಿತ್ತು. ಆದರೆ ಇದೂ ಎಲ್ಲ ಜಡ್ಜ್ಮೆಂಟ? ಹೌದು. ಇದೆಲ್ಲವೂ ದೇವರ ಯೋಜನೆನಾ? ಹೌದು. ಉದಾಹರಣೆಗೆ ಜನಾಂಗಗಳಿಗೆ ಹೇಗೆ ಬರುತ್ತೆ? ಜನಾಂಗಗಳನ್ನ ದೇವರು ಶಿಕ್ಷಿಸ್ತಾರೆ. ಯಾವ ತರ ಅಂದ್ರೆ ಜನರಲ್ ಆಗಿ, ಇಂಡಿವಿಜುವಲ್ ಅಲ್ಲ, ಒಬ್ಬೊಬ್ಬ ವ್ಯಕ್ತಿ ಅಲ್ಲ. ಹೇಗೆ ಅಂದ್ರೆ ಉದಾಹರಣೆಗೆ 7 ಮುದ್ರೆಗಳು. ಮೊದಲನೇ ಮುದ್ರೆ ಹೊಡೆದಾಗ ಒಂದು ಬಿಳಿ ಕುದುರೆ ಬಂತಂತೆ, ಅದ್ರ ಮೇಲೆ ಒಬ್ಬ ಕೂತಿದ್ನಂತೆ. ಅವನಿಗೆ ಬಹಳ ಅವನಿಗೆ ಒಂದು ಮಕುಟ ಇತ್ತಂತೆ, ಅವನಿಗೆ ಬಿಲ್ ಕೊಟ್ಟಿದ್ರಂತೆ, ಅವನನ್ನು ಜಯಿಸುವುದಕ್ಕಾಗಿಯೇ ಹೊರಟನಂತೆ. ಇದು ಆಂಟಿ ಕ್ರೈಸ್ಟ್ ಪೀರಿಯಡ್ ನಲ್ಲಿ ಆಗ್ತಕ್ಕಂಥದ್ದು. ಅವನೊಬ್ಬ ಆಂಟಿ ಕ್ರೈಸ್ಟ್. ಎರಡನೇ ಮುದ್ರೆ ಹೊಡೆದಾಗ ಒಂದು ಕೆಂಪು ಕುದುರೆ ಅಂತೆ, ಅದ್ರ ಮೇಲೆ ಒಬ್ಬ ಕೂತಿದ್ನಂತೆ, ಅವನ ಕೈನಲ್ಲಿ ಒಂದು ದೊಡ್ಡ ಖಡ್ಗ ಕೊಡಲ್ಪಟ್ಟಿತ್ತಂತೆ. ಎಲ್ಲ ಕೊಡಲ್ಪಟ್ಟಿತ್ತು, ಅಧಿಕಾರ ಕೊಡಲ್ಪಟ್ಟಿತ್ತು. ಮೂರನೇ ಮುದ್ರೆ ಹೊಡೆದಾಗ ಇನ್ನೊಂದು ಕುದುರೆ ಬಂತಂತೆ, ಅದು ಕಪ್ಪು ಕುದುರೆ, ಅದ್ರ ಮೇಲೆ ತ್ರಾಸ್ ಕೊಟ್ಟಿದ್ರಂತೆ, ಕ್ಷಾಮಕ್ಕೆ ಸೂಚನೆ. ನಾಲ್ಕನೇ ಮುದ್ರೆ ಹೊಡೆದಾಗ ಒಂದು ವಿವರಣದ ಕುದುರೆ ಬಂತು. ಆ ಒಂದು ಕುದುರೆ ಮೇಲೆ ಒಬ್ಬ ಕೂತಿದ್ದಂತೆ, ಅವನ ಹೆಸರು ಮೃತ್ಯು ಅಂತ. ಹಾಗಾದ್ರೆ ಅವನಿಂದೆ ಒಂದು ಛಾಯೆ ಇತ್ತಂತೆ, ಅದು ಪಾತಾಳ. ಈ ಕುದುರೆಗಳಿಗೆಲ್ಲ ಅದ್ರ ಮೇಲೆ ಕೂತಿದ್ದವರಿಗೆಲ್ಲ ಭೂಲೋಕದಲ್ಲಿ 1/3 ಭಾಗ ಜನವನ್ನ ಹತ ಮಾಡೋದಿಕ್ಕೆ ಅಧಿಕಾರ ಕೊಡಲ್ಪಟ್ಟಿತ್ತು. ಅಲ್ಲಿ ಎಲ್ಲ ಕಡೆ ಏನಂತ ಹೊರಡಿದೆ? ಅಧಿಕಾರ ಕೊಡಲ್ಪಟ್ಟಿತ್ತು, ಖಡ್ಗ ಕೊಡಲ್ಪಟ್ಟಿತ್ತು, ಮಕುಟ ಕೊಡಲ್ಪಟ್ಟಿತ್ತು. ಅಂದ್ರೇನು? ಇದೆಲ್ಲ ದೇವರ ಯೋಜನೆನೆ. ತದನಂತರದಲ್ಲಿ ಬರ್ತಕ್ಕಂಥದ್ದೆಲ್ಲ ಏನು? ತದನಂತರದಲ್ಲಿ ಬರ್ತಕ್ಕಂಥದ್ದು ಆ ಒಂದು ಇದು ಏನಪ್ಪ, ತುತ್ತೂರಿಗಳು. ಈಗ ಇದಕ್ಕೆ ಸೀಲ್ ಜಡ್ಜ್ಮೆಂಟ್ ಅಂತ ಕರೆಯೋದು, 7 ಸೀಲ್ಗಳು. ಅದೇ ತರ ಟ್ರಂಪೆಟ್ ಜಡ್ಜ್ಮೆಂಟ್ಸ್ ಅಂದ್ರೇನು? ತುತ್ತೂರಿಗಳ ಒಂದು ತೀರ್ಪು. ಅಲ್ಲಿ ಒಂದೊಂದು ತುತ್ತೂರಿ ಉದ್ದಾಗ ಒಂದೊಂದು ಕೇಡಿ ಲೋಕಕ್ಕೆ ಬರ್ತಾ ಇದೆ. ಹೇಗೆ 4 ಕುದುರೆಗಳು ಅವಕ್ಕೆ ಏನು ಅಧಿಕಾರ ಕೊಟ್ಟಿತ್ತು?
ಅದೇ ತರ ಒಂದನೇ ಒಂದು ತುತ್ತೂರಿ ಊದ್ದಾಗ ಏನಾಯ್ತಂತೆ, ರಕ್ತದಲ್ಲಿ ಕಲಸಿದ್ದ ಆನೆಕಲ್ಲಿನ ಮಳೆಯು ಬೆಂಕಿಯು ಭೂಮಿಗೆ ಸುರಿಯಲ್ಪಡ್ತು. ಭೂಮಿಲಿ 3ನೇ ಒಂದು ಭಾಗ ನಾಶ ಆಗೋಯ್ತು. ಇನ್ನೊಂದು ತುತ್ತೂರಿನ ಊದಿದ್ರೆ ಒಂದು ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವೋ ಎಂಬಂತೆ ಒಂದು ವಸ್ತು ಸಮುದ್ರದಲ್ಲಿ ಬಂದು ಬಿದ್ದೋಯ್ತು. ಸಮುದ್ರ ಇರ್ತಕ್ಕಂಥ ಪ್ರಾಣಿಗಳೆಲ್ಲ ಒಂದು ದೊಡ್ಡ ಸತ್ತೋಯ್ತು. ಆಗ್ಲೇ 3ನೇ ತುತ್ತೂರಿನ ಊದಿದಾಗ ಒಂದು ಪಂಜಿನಂತೆ ಉರಿಯುವ ಒಂದು ದೊಡ್ಡ ನಕ್ಷತ್ರವು ಆಕಾಶದಿಂದ ಬಿತ್ತು. ಅದು ನದಿಗಳೊಳಗೆ 3ರಲ್ಲಿ 1 ಭಾಗದ ಮೇಲೆಯೂ ನೀರಿನ ವರ್ತಗಳ ಮೇಲೆಯೂ ಬಿತ್ತು. ಆ ನಕ್ಷತ್ರಕ್ಕೆ ಮಾಚಿಪತ್ರೆ ಅಂತ ಹೆಸರು. 4ನೇ ತುತ್ತೂರಿ ಊದಿದಾಗ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ಕಪ್ಪಿಟ್ಟು ಉರಿದೋಯ್ತು. ಭೂಮಿಯಲ್ಲಿ ಕತ್ಲೆ ಆಗೋಯ್ತು. 1/3 ಭಾಗ ಜನ ನಾಶ ಮಾಡಕ್ಕೆ ಅಧಿಕಾರ ಕೊಟ್ಟಿತ್ತು. ಈ ತರ ಒಂದೊಂದು ಮುದ್ರೆ ಹೊಡೆದಾಗ, ಒಂದೊಂದು ತುತ್ತೂರಿ ಊದಿದಾಗ, ಪುನಃ 7 ಉಪದ್ರವಗಳು, ಒಂದೊಂದು ಉಪದ್ರವದ ಪಾತ್ರೆ, ಒಂದೊಂದು ಪಾತ್ರೆ ಇದ್ದಾಗ ಏನೇನು ಕೇಡಾಯ್ತು ಅಂತ ಪ್ರಕಟಣಾ ಗ್ರಂಥ 6ರಿಂದ ಹಿಡಿದು 18ರವರೆಗೆ ಬರೆಸಿಟ್ಟಿದ್ದಾರೆ ತಂದೆಯಾದಿಯವರು. ಹಾಗಾದ್ರೆ ಇವೆಲ್ಲವೂ ಜನಾಂಗಗಳಿಗೆ ಕೊಡ್ತಕ್ಕಂಥ ತೀರ್ಪಿದು. ಇದು ಜನರಲ್ ಆಗಿ ಎಲ್ಲರ ಮೇಲೆ ಬರ್ತಕ್ಕಂಥದ್ದು ಇದು. ಅದಲ್ದೇನೆ ವ್ಯಕ್ತಿಗತವಾಗಿ, ಇಂಡಿವಿಜುವಲ್ ಆಗಿ ನನಗೆ, ನಿಮಗೆ, ಆದಾಮನ ಸಂತತಿಯವರಿಗೆ ಒಂದು 3 ಥರದ ಜಡ್ಜ್ಮೆಂಟ್ ಇದೆ. ಆ 3 ಥರದ ಜಡ್ಜ್ಮೆಂಟ್ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ರೀತಿನಲ್ಲಿ ಆಗುತ್ತೆ. ಹಾಗಾದ್ರೆ ಆಗಲೇ ಹೇಳಿದೆ, ಈ ತೀರ್ಪು ಕೊಡ್ತಕ್ಕಂಥ ಅಧಿಕಾರ ತಂದೆಯಾದಿಯವರು ಯಾರು ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಅದು ಕ್ರಿಸ್ತನ್ ಕೊಟ್ಟಿದ್ದಾರೆ, ಯೇಸು ಮಿಶಿಹಾಯನ್ ಕೊಟ್ಟಿದ್ದಾರೆ. ಆತನೇ ಸೂಕ್ತವಾದ ವ್ಯಕ್ತಿ ಅಂತ ನೀವು ಒಪ್ಕೊಳ್ಳೋ ರೀತಿಯಲ್ಲಿ ದೇವರ ಯೋಜನೆ ಇದೆ. ಅವರು 3 ಥರದ ಸಿಂಹಾಸನದ ಮೇಲೆ ಕೂರ್ತಾರೆ. ಆ ಒಂದು ಮೊದಲನೇ ಸಿಂಹಾಸನಕ್ಕೆ ಹೆಸರು ಜಡ್ಜ್ಮೆಂಟ್ ಸೀಟ್ ಆಫ್ ಕ್ರೈಸ್ಟ್ ಅಂತ. ಅಂದ್ರೆ ಕ್ರಿಸ್ತನ ನ್ಯಾಯಾಸನ. ಅದ್ರ ಮೇಲೆ ಯಾರು ಬರ್ತಾರೆ, ಅವ್ರ ಮುಂದೆ ಯಾರು ನಿಂತ್ಕೋತಾರೆ, ಅದು ಆಮೇಲೆ ನೋಡಿ. ಈಗ 3 ಥರದ ಸಿಂಹಾಸನ. ಒಂದು ಕ್ರಿಸ್ತನ ನ್ಯಾಯಾಸನ. ಎರಡನೇದು ದ ಥ್ರೋನ್ ಆಫ್ ಗ್ಲೋರಿ ಅಂತ, ಕ್ರಿಸ್ತನ ಮಹಿಮಾ ಸಿಂಹಾಸನ. ಇನ್ನೊಂದು ದ ಗ್ರೇಟ್ ವೈಟ್ ಥ್ರೋನ್, ಅಂದ್ರೆ ಶ್ವೇತ ಸಿಂಹಾಸನ, ಬೆಳ್ಳಗಿರುವ ಸಿಂಹಾಸನ. ಈ 3 ಸಿಂಹಾಸನಗಳನ್ನ ನಾವು ಸತ್ಯವೇದ ನೋಡ್ತೀವಿ. ಈ ಸಿಂಹಾಸನಗಳ ಮೇಲೆ ಕೂತ್ಕೊಳ್ತಕ್ಕಂಥ ಜಡ್ಜು ಕ್ರಿಸ್ತ ಅಂತ ಗೊತ್ತಾಗ್ತದೆ. ಹಾಗಾದ್ರೆ ಯಾರ್ಯಾರು ಈ ಸಿಂಹಾಸನದ ಮೇಲೆ ಯಾವಾಗ ಬರ್ತಾರೆ, ಅವ್ರಿಗೆ ಏನು ತೀರ್ಪಾಗುತ್ತೆ ಅದನ್ನ ನಾವು ಗಮನಿಸ್ಬೇಕಾಗುತ್ತೆ. ಹಾಗಾದ್ರೆ ಈ ತೀರ್ಪಿನಲ್ಲಿ ಹೇಗೆ ಅಂತ ಹೇಳಿದ್ರೆ, ರಕ್ಷಣೆ ಹೊಂದಿದವ್ರಿಗೊಂಥರ ತೀರ್ಪು, ಅಂದ್ರೆ ನೀತಿವಂತರಿಗೊಂಥರ ತೀರ್ಪು, ಅನೀತಿವಂತರಿಗೊಂಥರ ತೀರ್ಪು. ಅದಲ್ಲದೆ ಜನಾಂಗಗಳ ಮೇಲೆ ನಡೀತಕ್ಕಂಥ ಒಂದು ತೀರ್ಪು. ಈಗ ನಾವು ಇಂಡಿವಿಜುವಲ್ ಅಂದು ವ್ಯಕ್ತಿಗತವಾಗಿ ಒಬ್ಬೊಬ್ಬರಿಗೆ ಆಗ್ತಕ್ಕಂಥ ತೀರ್ಪಿಗೆ 3 ಸಿಂಹಾಸನವನ್ನ ಇಲ್ಲಿ ಕಾಣಿಸಿದ್ದಾರೆ. ಅಲ್ಲಿಗೆ ನೀತಿವಂತರಿಗೆ ಯಾವಾಗ ತೀರ್ಪಾಗುತ್ತೆ ಅಂದ್ರೆ ರಕ್ಷಣೆ ಹೊಂದಿದವ್ರಿಗೆ ಯಾವಾಗ ತೀರ್ಪಾಗುತ್ತೆ, ರಕ್ಷಣೆ ಹೊಂದದೇ ಇರೋರಿಗೆ ಅಂದ್ರೆ ದೇವರನ್ನು ಅರಿಯದವರಿಗೂ ಸುವಾರ್ತೆಗೆ ಒಳಗಾಗದವ್ರಿಗೂ ಅಂದ್ರೆ ರಕ್ಷಣೆ ಪಡೆದೇ ಇರೋರಿಗೆ ತೀರ್ಪು ಯಾವಾಗ ಆಗುತ್ತೆ. ಹಾಗಾದ್ರೆ ರಕ್ಷಣೆ ಪಡೆದೇ ಇರೋರನ್ನ ನಾವು ಅನೀತಿವಂತರು ಅಂತೀವಿ. ದ ಜಡ್ಜ್ಮೆಂಟ್ ಫಾರ್ ದ ವಿಕೆಡ್ ಅದು ಯಾವಾಗ ಆಗುತ್ತೆ ಅಂದ್ರೆ ಮಿಲೇನಿಯಂ ಮುಗಿದಾಗ, ಕ್ರಿಸ್ತನ 1000 ವರ್ಷದ ಆಳ್ವಿಕೆ ಮುಗಿದು ತದನಂತರದಲ್ಲಿ ಆ ಒಂದು ಶ್ವೇತ ಸಿಂಹಾಸನದ ಮೇಲೆ ಕ್ರಿಸ್ತನು ಬಂದು ಕೂತಾಗ ಆಗಿರ್ತಕ್ಕಂಥ ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ ಮಾಯ ಆಗ್ಬಿಡುತ್ತೆ. ಆ ಶ್ವೇತ ಸಿಂಹಾಸನದ ಮೇಲೆ ಕೂತು ಜಡ್ಜ್ಮೆಂಟ್ ಫಾರ್ ದ ವಿಕೆಟ್ ಅಂದ್ರೆ ಅನೀತಿವಂತರಿಗೆ ದೈವ ಶಿಕ್ಷೆ ಕೊಡಬೇಕು. ಆಗ್ಲೇ ಹೇಳಿದೀನಿ, ಜಡ್ಜ್ಮೆಂಟ್ ಅಂದ್ರೆ ಖುಲಾಸೆ ಅಲ್ಲ, ಒಳ್ಳೆ ಸುದ್ದಿ ಅಲ್ಲ, ಅದು ಶುಭ ಸಮಾಚಾರ ಅಲ್ಲ. ಕ್ಷಮೆ ಇಲ್ಲ, ಕ್ಷಮೆ ಕೊಡಕ್ಕಲ್ಲ ತೀರ್ಪು ಮಾಡೋದು. ಲೌಕಿಕದಲ್ಲಿರ್ತಕ್ಕಂಥ ಜಡ್ಜ್ಮೆಂಟ್ ನ ಮರ್ತು ಬಿಡಿ ನೀವು. ದೈವ ಶಿಕ್ಷೆ ಅಂತಲೇ, ಅದಕ್ಕೆ ಜಡ್ಜ್ಮೆಂಟ್ಗೆ ಡೆಫಿನೇಷನ್ ದೈವ ಶಿಕ್ಷೆ. ಹಾಗಾದ್ರೆ ಕ್ರಿಸ್ತನ ಸೋದರಿ, ಈಗ ನಾವು ಕೆಲವನ್ನ ಇಲ್ಲಿ ನೋಡೋಣ. ಹೇಗೆ ಅಂತ ಹೇಳಿದ್ರೆ, ಒಂದನೇ ಒಂದು ಜಡ್ಜ್ಮೆಂಟ್, ಆ ಸಿಂಹಾಸನದ ಹೆಸರು ಕ್ರಿಸ್ತನ ಸಿಂಹಾಸನ. ಇದು ಯಾವಾಗ, ಅಲ್ಲಿಂದ ನಾವು ಸ್ವಲ್ಪ ನೋಡೋಣ. ಹಾಗಾದ್ರೆ ದ ಜಡ್ಜ್ಮೆಂಟ್ ಸೀಟ್ ಆಫ್ ಕ್ರೈಸ್ಟ್, ಇದ್ರ ಮುಂದೆ ಬರೋರು ಯಾರು?
ಯಾರಿಗೆ ಅದು ತೀರ್ಪಾಗಬೇಕು. ಈಗ ಒಂದೊಂದು ಜಡ್ಜ್ಮೆಂಟ್ನಲ್ಲೂ ಒಂದೊಂದು ನ್ಯಾಯ ತೀರುವಿಕೆಯಲ್ಲೂ ಒಂದೊಂದು ತೀರ್ಪು ಕೊಡುವಾಗ 3-4 ಅಂಶಗಳನ್ನ ನಾವು ಗಮನಿಸಬೇಕು. ನಾವೇನು ಮಾಡಿಬಿಟ್ಟು ಈಗ ನಾವು ಯಾರು ಜಡ್ಜು ಅಂತ ತೀರ್ಮಾನ ಮಾಡೋದು ಬರೆಸಿಟ್ಟಿದ್ದಾರೆ ತಂದೆ ಆದ ದೇವರು ಯೋಹಾನ 5:27. ಈಗ ಇನ್ನೂ ಯಾರು ಅಂದ್ರೆ ಪಾರ್ಟಿಸಿಪೆಂಟ್ ಯಾರು ಒಂದೊಂದು ಜಡ್ಜ್ಮೆಂಟ್ನಲ್ಲಿ ಅದರಲ್ಲಿ ಭಾಗವಹಿಸ್ತಕ್ಕಂಥ ವ್ಯಕ್ತಿ ಯಾರು, ಯಾರ ಮೇಲೆ ಹೂ ಶುಡ್ ಬಿ ಜಡ್ಜ್. ಅದಕ್ಕೆ ಹೇಳೋದು ನಾವು ಪಾರ್ಟಿಸಿಪೆಂಟ್ಸ್ ಅಂದ್ರೆ ಹೂ ಶುಡ್ ಬಿ ಜಡ್ಜ್ ಅಂದ್ರೆ ಯಾರಿಗೆ ನ್ಯಾಯ ತೀರುವಿಕೆ ಆಗಬೇಕು, ಅವ್ರು ಯಾರು, ಅವರು ಪಾರ್ಟಿಸಿಪೆಂಟ್. ಎರಡನೇದು ಬೇಸಿಸ್ ಆಫ್ ದ ಜಡ್ಜ್ಮೆಂಟ್. ಆಗ ನನಗೆ ನ್ಯಾಯ ತೀರುವಿಕೆ ಆಗ್ಬೇಕಂದ್ರೆ ಒಂದು ಬೇಸಿಸ್ ಬೇಡ. ಯಾವ ಆಧಾರದ ಮೇಲೆ ನೀವು ನ್ಯಾಯ ಕೊಡ್ತೀರಿ, ತೀರ್ಪು ಯಾವುದ್ರ ಮೇಲೆ ಕೊಡ್ತೀರಿ ನನಗೆ. ಮೂರನೇದು ಪರ್ಪಸ್, ಉದ್ದೇಶ. ಅಂದ್ರೆ ಆ ಪರ್ಟಿಕ್ಯುಲರ್ ತರಗತಿಯ ಜನಕ್ಕೆ ತೀರ್ಪು ಕೊಡೋದ್ರಿಂದ ದೇವರ ಉದ್ದೇಶ ಏನು ಅನ್ನೋದನ್ನ ನಾವು ನೋಡ್ಕೋಬೇಕು. ಹಾಗಾದ್ರೆ ಇದೊಂದು ಮಾಡುವಷ್ಟರಲ್ಲಿ ಮೋಸ್ಟ್ಲಿ ಇವತ್ತು ಸಮಯ ಮುಗಿದೋಗ್ಬೋದು. ಆದ್ರಿಂದ ಇದು ಒಂದು ವಿಷಯವನ್ನು ನಾವು ನೋಡೋಣ. ಇದು ಹೇಗೆ ಅಂತ ಹೇಳಿದ್ರೆ, ಮತ್ತೆ ಇನ್ನೊಂದೇನು ನೋಡಬೇಕು, ಟೈಮ್. ಈಗ ಪಾರ್ಟಿಸಿಪೆಂಟ್ಸ್ ಯಾರು, ಆಧಾರ ಏನು, ನಾನು ತೀರ್ಪು ಕೊಡೋಕೆ ಯಾವ ಆಧಾರದ ಮೇಲೆ ನೀವು ತೀರ್ಪು ಕೊಡ್ತೀರಿ, ಉದ್ದೇಶ ಏನು, ಅದರ ಜೊತೆಗೆ ಟೈಮ್, ಯಾವಾಗ ಈ ತೀರ್ಪು ಕೊಡೋದು, ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಅದು ಕೊಡ್ತೀರಿ. ಇನ್ನೊಂದು ಜಾಗ ಯಾವುದು, ಪ್ಲೇಸ್ ಆಫ್ ಜಡ್ಜ್ಮೆಂಟ್, ಭೂಲೋಕನ ಪರಲೋಕನ ಪಾತಾಳದಲ್ಲ, ಎಲ್ಲಿ ಅದರ ತೀರ್ಮಾನ ಆಗುತ್ತೆ. ಅದನ್ನ ನಾವು ಸ್ವಲ್ಪ ಮತ್ತೆ ಅದನ್ನ ನಾವು ನೋಡಿದಾಗ ಕೆಲವಾರು ವಿಷಯಗಳು ನಮಗೆ ಗೊತ್ತಾಗ್ತವೆ. ಅದು ಹೇಗೆ ಅಂತ ಹೇಳಿದ್ರೆ, ಈಗ ನಾವೇನ್ ಮಾಡೋಣ ಅಂದ್ರೆ ಈ ಮೊದಲನೇ ಜಡ್ಜ್ಮೆಂಟ್ ಅದಕ್ಕೆ ಆಧಾರ ವಚನ 2 ಕೊರಿಂಥ 5:10. 2 ಕೊರಿಂಥ 5:10ರಲ್ಲಿ ಯಾರು ಅಂತ ಹೇಳಿದ್ರೆ ಅಲ್ಲಿ ಏನಂತ ಹೇಳ್ತಾರೆ ಅಪೊಸ್ತಲನಾದ ಪೌಲ, ನಾವು ನಮ್ಮ ದೇಹದಲ್ಲಿ ನಡೆಸಿದ ಒಳ್ಳೆದ್ದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾದ ಪ್ರತಿಫಲವನ್ನ ಪಡ್ಕೊಳ್ಳೋದಿಕ್ಕೆ ಕ್ರಿಸ್ತನ ನ್ಯಾಯ ಸಿಂಹಾಸನದ ಮನೆಗೆ ನಾವು ಬರಬೇಕು. ಆಗಲೇ ಹೇಳಿದೆ ನಾನು, ಜಡ್ಜ್ಮೆಂಟ್ ಅಂದ್ರೆ ದೈವ ಶಿಕ್ಷೆ. ಇಲ್ಲಿ ನೋಡಿ ಪದ ಹೀಗೆ, ನಾವು ನಮ್ಮ ದೇಹದಲ್ಲಿ ನಡೆಸಿದ್ದ ಒಳ್ಳೆದ್ದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾದ ಪ್ರತಿಫಲವನ್ನ ಹೊಂದೋದಿಕ್ಕೆ ನಾವೆಲ್ಲಿಗೆ ಬರಬೇಕು, ನಾವು ಕ್ರಿಸ್ತನ ನ್ಯಾಯ ಸಿಂಹಾಸನದ ಮುಂದೆ ಬರಬೇಕು. ಹಾಗಾದ್ರೆ ಅಲ್ಲಿ ನಾವು ಈ ದೇಹದಲ್ಲಿ ನಡೆಸಿದ ಒಳ್ಳೆದ್ದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಪ್ರತಿಫಲವನ್ನು ಪಡ್ಕೊಳ್ಳೋದಿಕ್ಕೆ, ಒಂದೊಂದು ಕಡೆ ಟ್ರಾನ್ಸ್ಲೇಷನ್ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆದರೆ ಡೈರೆಕ್ಟ್ ಗ್ರೀಕ್ಗೆ ಹೋದಾಗ ಅದೇ ತರ ಇರೋದು. ಸರಿಯಾದ ಪ್ರತಿಫಲ, ರಿವಾರ್ಡ್ಸ್ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಎಲ್ಲಿಗೆ ಬರಬೇಕು, ನಾನು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾನು ಬರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಒಂದೊಂದು ವಾಕ್ಯವನ್ನ ನಾನು ಸರಿಯಾಗಿ ಗಮನಿಸಬೇಕಾಗುತ್ತೆ. ಕ್ರಿಸ್ತನ ಸಹೋದರ ಅಲ್ಲಿ ಹೇಗೆ ಅದನ್ನ ಬರೆಸಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಹಿಂದೆನೇ ಬಹಳಷ್ಟು ವಚನಗಳು ಇದೆ. ಎಲ್ಲಿ ಅಂದ್ರೆ ನಾವು ಉದಾಹರಣೆಗೆ ಕ್ರಿಸ್ತನೇ ಮತ್ತಾಯ 16:22 ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು, ಆವಾಗ ಆತನು ಒಬ್ಬೊಬ್ಬರಿಗೆ ಅವನವನ ನಡತೆಗೆ ತಕ್ಕ ಫಲವನ್ನ ಕೊಡುವನು. ಹಾಗಾದ್ರೆ ನ್ಯಾಯಾಧಿಪತಿ ಕ್ರಿಸ್ತ ಆತ ಬಂದಾಗ ಏನ್ ಮಾಡ್ತಾರಂತೆ, ಅವರಿಗೆ ಒಂದು ಸರಿಯಾದ ಪ್ರತಿಫಲವನ್ನ, ಅವರವರ ಕೃತ್ಯ, ಅವ್ರು ಮಾಡಿರೋ ಕೆಲಸಕ್ಕನುಸಾರವಾಗಿ ಅವರಿಗೆ ನಾನು ಏನ್ ಮಾಡ್ತೀನಿ, ಸರಿಯಾದ ಒಂದು ಫಲವನ್ನ ಕೊಡ್ತೀನಿ. ಇಲ್ಲಿ ಒಂದು ವಿಷಯ ಗಮನಿಸಿ, ಇಲ್ಲಿ ಜಡ್ಜ್ಮೆಂಟ್ ಅಲ್ಲ. ಜಡ್ಜ್ಮೆಂಟ್ ಅಂದ್ರೆ ದೈವ ಶಿಕ್ಷೆ ಅಲ್ಲ, ಪ್ರತಿಫಲ ಅಂದ್ರೆ ರಿವಾರ್ಡ್ಸ್. ಹಾಗಾದ್ರೆ ಯಾರು ಈ ಪಾರ್ಟಿಸಿಪೆಂಟು ಅಂದ್ರೆ ಚರ್ಚ್ ಅಂದ್ರೆ ಸಭೆ, ಬಿಲೀವರ್ಸ್ ಅಂದ್ರೆ ಕ್ರಿಸ್ತನ್ನ ನನ್ನ ಒಡೆಯ ಅಂತ ಬಾಯಿನಲ್ಲಿ ಅರಿಕೆ ಮಾಡಿ, ತಂದೆಯಾದ ದೇವರು ಆತನ ಎಬ್ಬಿಸಿದ್ರು ಅಂತ ಮನಪೂರ್ವಕವಾಗಿ ಒಪ್ಕೊಂಡು, ಯಾವೆಯ ನಾಮವನ್ನು ಹೇಳುವವರು ಎಲ್ಲರಿಗೂ ರಕ್ಷಣೆಯಾಗುವುದು
ಅನ್ನೋದನ್ನ ನೆನಪು ಮಾಡಿಕೊಂಡು ಅದನ್ನ ತಮ್ಮ ಜೀವನದ ಕಾಲದಲ್ಲಿ ಅವರು ಅದನ್ನೆಲ್ಲ ಅಭ್ಯಾಸ ಮಾಡಿರ್ತಾರೆ. ಪೌಲ ಹೇಳ್ತಾರೆ, ಮರಣ ನಿನ್ನನ್ನ ಬರೋವರೆಗೆ, ನಿನ್ನ ಹತ್ರ ಬರೋವರೆಗೆ ನೀನು ನಂಬಿಕಸ್ಥನಾಗಿರು. ಅಲ್ಲಿಗೆ ಏನ್ ಕೌಂಟ್ ಆಗುತ್ತೆ ಅಂದ್ರೆ, ನಾನು ಮಾಡ್ತಕ್ಕಂಥ ಪುಣ್ಯ ಕಾರ್ಯಗಳಲ್ಲ, ನಾನು ಕ್ರಿಸ್ತನ ಮೇಲೂ ತಂದೆ ಆ ದೇವರ ಮೇಲೆ ತೋರಿಸ್ತಕ್ಕಂಥ ಒಂದು ನಂಬಿಕೆ. ಇದು ನಾನೇನ್ ಮಾಡ್ತಾ ಇದ್ದೀನಿ, ನಾನೊಬ್ಬ ಬಿಲೀವರ್ ಆಗಿ ಅಂದ್ರೆ ತಂದೆಯಾದ ದೇವರ ಯೋಜನೆಯನ್ನ ನಾನು ಸದುಪಯೋಗ ಪಡಿಸ್ಕೊತಾ ಇದ್ದೀನಿ. ಯಾವುದೋ ಕ್ರಿಸ್ತನ ಈಡುಬಲಿ, ಅವರು ಕೊಟ್ಟ ಸಮಾನಾಂತರ ಬೆಲೆ, ಕ್ರಿಸ್ತನು ಕೊಟ್ಟ ಮಹಾಪ್ರಾಯಶ್ಚಿತ್ತ ಯಜ್ಞ, ಆ ಕ್ರಿಸ್ತನು ನಮಗಾಗಿ ಕೊಟ್ಟ ಆ ಮರಣದ ಮೌಲ್ಯವನ್ನ ನಾನು ನನ್ನದಾಗಿಸ್ಕೊಂಡು, ನಾನು ಬಿಲೀವರ್ ಅಂದ್ರೆ ನಾನು ನಂಬಿಕಸ್ಥ ಅನ್ನೋ ಒಂದು ಬಿರುದನ್ನ ಪಡ್ಕೊಂಡು ನಾನು ಜಡ್ಜ್ಮೆಂಟ್ ಕಾಯ್ತಾ ಇದ್ದೀನಿ. ಹಾಗಾದ್ರೆ ನನಗೆ ಶಿಕ್ಷೆ ಆಗಲ್ಲ. ಈಗಾಗಲೇ ಬಹಳಷ್ಟು ಸಲ ರಿಪೀಟ್ ಮಾಡಿದೀವಿ ಯೋಹಾನ 5:24, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದ ಆತನನ್ನು ನಂಬಿದ್ರೆ ನೀನು ತೀರ್ಪಿಗೆ ಗುರಿ ಆಗಲ್ಲ. ತೀರ್ಪು ಅಂದ್ರೆ ದೈವ ಶಿಕ್ಷೆ ಗುರಿ ಆಗಲ್ಲ. ನೀನು ಮರಣದಿಂದ ಪಾರಾಗಿ ಅಂದ್ರೆ ಎರಡನೇ ಮರಣ ಬರಲ್ಲ, ನೀನು ಜೀವಕ್ಕೆ ಹೋಗ್ಬಿಡ್ತೀಯ. ಸೊ ಆ ಸಂತತಿ ಅಂದ್ರೆ ಆ ವರ್ಗದವರು ಬಿಲೀವರ್ಸ್ ಮಾತ್ರ ಈ ಒಂದು ಕ್ರಿಸ್ತನ ಸಿಂಹಾಸನದ ಮುಂದೆ, ನ್ಯಾಯಾಸನದ ಮುಂದೆ ಬರ್ತಾರೆ. ಹಾಗಾದ್ರೆ ಈ ಮೊದಲನೇ, ಈಗ 3 ಸಿಂಹಾಸನ ಹೇಳಿದ್ವು ನಾವು, ಈಗ ಮೊದಲನೇ ಸಿಂಹಾಸನವನ್ನ ತಗೊಂಡಿದ್ದೀವಿ. ಇದು ಯಾವಾಗ ಆಗುತ್ತೆ? ಈಗ ಕ್ರಿಸ್ತನ ಎರಡನೇ ಬರೋಣದಲ್ಲ. ಹಾಗಾದ್ರೆ ಈ ನ್ಯಾಯ ತೀರ್ಪು ಆಗೋದು ಯಾವಾಗ ಅಂದ್ರೆ ಕ್ರಿಸ್ತನ ಎರಡನೇ ಬರೋಣದಲ್ಲಿ. ಕ್ರಿಸ್ತನ ಎರಡನೇ ಮರಣ ಆಗ್ತಾ ಇರಂಗೆ, ಈಗಾಗಲೇ ಕಳೆದ ಬಾರಿ ಬಹಳಷ್ಟು ಹೊತ್ತು ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು, ಮಿಕ್ಕಾದವರು ಆ ಎದ್ದು ಬಂದವರ ಜೊತೆ ಸೇರ್ಕೊಂಡು ಆತನನ್ನ ಅಂತರಿಕ್ಷದಲ್ಲಿ ಅವರನ್ನ ಹೋಗಿ ಭೇಟಿಯಾಗ್ತಾರೆ. ಹಾಗಾದ್ರೆ ಕ್ರಿಸ್ತನ ಎರಡನೇ ಬರೋಣ ಆದಾಗ ಆಗ್ತಕ್ಕಂಥ ಮೊದಲನೇ ಜಡ್ಜ್ಮೆಂಟ್ ಇದು. ಇದರಲ್ಲಿ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಇದರಲ್ಲಿ ಭಾಗವಹಿಸುವವರೆಲ್ಲರೂ ಬಿಲೀವರ್ಸು, ರಕ್ಷಣೆ ಹೊಂದಿರತಕ್ಕಂಥವ್ರು, ನೀತಿವಂತರು ಮಾತ್ರ, ಅನೀತಿವಂತರಲ್ಲೊಬ್ರು ಸೇರಲ್ಲ. ಇವ್ರಿಗಾಗ್ತಕ್ಕಂಥದ್ದು ದೈವ ಶಿಕ್ಷೆ ಅಲ್ಲ, ಇವ್ರಿಗಾಗ್ತಕ್ಕಂಥದ್ದು ರಿವಾರ್ಡ್ಸ್. ಹಾಗಾದ್ರೆ ಕ್ರಿಸ್ತನಲ್ಲಿ ನನ್ನ ಸೋದರ, ಈ ರಿವಾರ್ಡ್ಸ್ನ ಹೇಗೆ ಕೊಡ್ತಾರೆ ಅನ್ನಕ್ಕೆ ಮೊದಲು ಆ ನ್ಯಾಯಾಸನಕ್ಕೆ ಒಂದು ವರ್ಡ್ ಬಳಸಿದ್ದಾರೆ. ಅಂದ್ರೆ ಕ್ರಿಸ್ತನು ಬಂದು ಕೂತ್ಕೋತಾರಲ್ಲ ನ್ಯಾಯಾಸನ ಅಂತರಿಕ್ಷದಲ್ಲಿ, ಆ ನ್ಯಾಯಾಸನನ ಏನಂತ ಹೇಳ್ತಾರೆ ಅಂದ್ರೆ ಬೇಮಾ ಅಂತಾನೆ, ಬೇಮಾ ಸೀಟ್. ಅದಕ್ಕೆ ಒಂದು ಗ್ರೀಕಲ್ಲಿ ಒಂದು ಪದ ಇದೆ, ಅದಕ್ಕೇನು ಹೇಳ್ತಾರೆ, ಬೇಮಟೋಸ್ ಎಕ್ಸರಿಯೋ ಅಂತ. ಬೇಮಟೋಸ್ ಎಕ್ಸರಿಯೋ ಅಂದ್ರೆ ಈ ಬೇಮಾ ಅನ್ನೋ ಪದ ಒಂದು ಈ ಪಾಲಿಟಿಷಿಯನ್ಸು ಮತ್ತೆ ಅಥ್ಲೆಟಿಕ್ಸ್ ಮೀಟ್ ಆಗುತ್ತೆ, ಈ ಸ್ಪೋರ್ಟ್ಸು ಕ್ರೀಡೆ, ಆವಾಗ ರಫ್ರಿ ಕೂತ್ಕೊಳ್ಳೋ ಜಾಗ, ಅಥವಾ ಒಂದು ರಾಜಕಾರಣಿಗಳು ಕೂತ್ಕೊಂಡು ಭಾಷಣ ಮಾಡ್ತಕ್ಕಂಥ ಜಾಗ, ಅಥವಾ ನ್ಯಾಯಾಧಿಪತಿಗಳು ಕೂತ್ಕೊಂಡು ತೀರ್ಪು ಕೊಡ್ತಕ್ಕಂಥ ಒಂದು ಎತ್ತರವಾದ ಒಂದು ಪ್ಲಾಟ್ಫಾರ್ಮ್ ಅದು. ಆ ಪದವನ್ನು ಇಲ್ಲಿ ಬಳಸ್ತಾರೆ. ಹಾಗಾದ್ರೆ ಆ ನ್ಯಾಯಾಧಿಪತಿ ಒಂದು ಎತ್ತರವಾದ ಸ್ಥಳದಲ್ಲಿ ಕೂತ್ಕೋತಾನೆ ಅಂತಕ್ಕಂಥ ಒಂದು ಪದ. ಇದನ್ನ ಆಕ್ಚುಲ್ ಆಗಿ ಇಸ್ಲಾಮಿಯನ್ ಗೇಮ್ಸ್ ಅಂತ, ಅದು ಇಸ್ಲಾಮಿಯನ್ ಗೇಮ್ಸ್ ಅಂದ್ರೆ ಇಟ್ ಇಸ್ ಫೋರ್ ರನ್ನರ್ ಆಫ್ ಒಲಿಂಪಿಕ್ಸ್ ಗೇಮ್ಸ್ ಮೊದಲು ಮಾಡ್ತಕ್ಕಂಥ ಒಂದು ಗೇಮ್ಸ್ ಇದು. ಅಲ್ಲಿ ಯಾಕೆ ಈ ಬೇಮಾ ಅನ್ನೋದಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಈ ಒಲಿಂಪಿಕ್ಸ್ ಗೇಮು, ಆ ಇಸ್ಲಾಮಿಯನ್ ಗೇಮ್ಸ್ ನಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಗೆದ್ದವರೆಲ್ಲರೂ ಬಹುಮಾನ ತಗೊಳಕ್ಕೆ, ಪ್ರತಿಫಲ ಪಡ್ಕೊಳ್ಳೋದಿಕ್ಕೆ, ಬಹುಮಾನಗಳನ್ನ ಪಡ್ಕೊಳ್ಳೋಕ್ಕೆ ಈ ನ್ಯಾಯಾಸನ ಅಂದ್ರೆ ಈ ಬೇಮಾ ಸೀಟ್ ಮುಂದೆ ಬರ್ತಾರೆ. ಅದು ಒಂದು ಎತ್ತರವಾದ ಒಂದು ಪ್ಲಾಟ್ಫಾರ್ಮ್, ಅಲ್ಲಿ ಕೂತ್ಕೊಂಡು ತೀರ್ಪು ಕೊಡೋದು ಯಾರು, ಆ ಒಬ್ಬ ನ್ಯಾಯಾಧಿಪತಿ. ಅವನ ತೀರ್ಪು ಹೇಗಿರುತ್ತೆ ಅಂದ್ರೆ, ಗೆದ್ದವ್ರಿಗೆಲ್ರಿಗೂ ಬಹುಮಾನ ಸಿಗುತ್ತೆ, ಗೆದ್ದವರಿಗೆ ಬಹುಮಾನ ಇಲ್ಲ, ಶಿಕ್ಷೆ ಅಂತೂ ಆಗಲ್ಲ. ದೇರ್ ಇಸ್ ನೋ ಎಕ್ಸಿಕ್ಯೂಷನ್, ಓನ್ಲಿ ರಿವಾರ್ಡ್ಸ್. ರಿವಾರ್ಡ್ಸ್ ಅಲ್ಲಿ ನಿಮ್ಗೆ ಗೊತ್ತು, ಕ್ರೌನ್ಸ್ ಕೊಡ್ತಾರೆ.
ಈ ಒಲಿಂಪಿಕ್ ಗೇಮ್ಸ್ನಲ್ಲೆಲ್ಲ ಆ ಒಂದು ಬಳ್ಳಿಯ ಒಂದು ಎಲೆಗಳಿರ್ತಕ್ಕಂಥ ಒಂದು ಕ್ರೌನ್ಸ್ ಇದೆ, ಭಾರಿ ಫೇಮಸ್ ಅಲ್ಲ ಒಲಿಂಪಿಕ್ ಗೇಮ್ಸ್. ಆ ಥರ ಇಲ್ಲೂ ಅಷ್ಟೇ ಕ್ರೌನ್ಸ್ ಕೊಡ್ತಾರೆ. ನೀತಿ ಎಂಬ ಜಯಮಾಲೆ ನಾವು ಎಲ್ಲಿ ನೋಡ್ತೀವಿ? 2ನೇ ತಿಮೋತಿ 4:8 ನೋಡ್ತೀವಿ. ಭಕ್ತನಾದ ಪೌಲ ಹೇಳ್ತಾರೆ, ಅಪೊಸ್ತಲನಾದ ಪೌಲ, ನಾನು ಶ್ರೇಷ್ಠ ಹೋರಾಟವನ್ನು ಹೋರಾಡಿದ್ದೇನೆ, ನನ್ನ ಓಟವನ್ನು ನಾನು ಕೊನೆಗಾಣಿಸಿದ್ದೇನೆ, ನನಗೆ ನೀತಿಯುಳ್ಳ ನ್ಯಾಯಾಧಿಪತಿಯಾದ ಕ್ರಿಸ್ತನು ನೀತಿ ಎಂಬ ಜಯಮಾಲೆಯನ್ನು ಕೊಡ್ತಾರೆ. ಅವರೆಷ್ಟು ಹಂಬಲ್ಲು ಅಪೊಸ್ತಲನಾದ ಪೌಲ. ನನಗೆ ಮಾತ್ರ ಅಲ್ಲ, ನೀವು ಸಹ ಇಂಥ ಒಂದು ಜೀವಿತದಲ್ಲಿದ್ದರೆ ನಿಮಗೂ ಸಹ ಈ ಒಂದು ಜಯಮಾಲೆ ಸಿಗುತ್ತೆ. ಆದರೆ ಕ್ರೌನ್ಸ್ ಅದು ಬೇರೆ ಪಾಠಗಳು, ರಿವಾರ್ಡ್ಸ್ ಬೇರೆ ಇದೆ. ಆ ಕ್ರೌನ್ಸ್ ಒಂದೊಂದಕ್ಕೊಂದೊಂದು ಅರ್ಥ ಇದೆ. ಅದನ್ನ ನಾವೀಗ ತಗೊಂಡ್ರೆ ಸಮಯ ಹೊಟ್ಟೋಗುತ್ತೆ. ಹಾಗಾದ್ರೆ ಒಂದು ವಿಷಯ ನಾವು ತಿಳ್ಕೊಂಡು, ಈ ನ್ಯಾಯಾಸನದ ಮುಂದೆ ಬರ್ತಕ್ಕಂಥವ್ರು ಇದು ಮೊದಲನೇ ತೀರ್ಪು ಆಗ್ತಕ್ಕಂಥದ್ದು. ಆ ಮೊದಲನೇ ತೀರ್ಪು ಆಗುವಾಗ ಅದು ಯಾರ್ಯಾರು ದೇವರ ಒಂದು ಯೋಜನೆಯಲ್ಲಿ ಮೊದಲೇ ನಿರ್ಣಯ ಆಗಿರುತ್ತೋ ಅವರಿಗೆ ಸಿಗ್ತಕ್ಕಂಥ ಕೆಲವು ಬಹುಮಾನಗಳು, ಕೆಲವು ಪ್ರತಿಫಲಗಳು. ಹಾಗಾದ್ರೆ ಒಂದು ವೇಳೆ ಈ ನ್ಯಾಯ ವಿಚಾರಣೆ ಯಾಕೆ ಮೊದಲು ಇಲ್ಲಿಂದಲೇ ಪ್ರಾರಂಭ ಆಗಬೇಕು? ಅದೊಂದು ವಚನ ನೋಡ್ಬಾರ್ದು. ಈಗ 3 ಥರದ ಜಡ್ಜ್ಮೆಂಟ್ ಹೇಳಿದ್ವು ನಾವು. ಇಂಡಿವಿಜುವಲ್ ಅಂದ್ರೆ ವ್ಯಕ್ತಿಗತವಾಗಿ, ಅದ್ರ ಮೊದಲನೇ ತಗೊಂಡಿದ್ವಿ ನಾವು. ಅದು ಬಿಲೀವರ್ಸ್ಗೆ ಅಂದ್ರೆ ದೈವ ಭಕ್ತರಿಗಾಗ್ತಕ್ಕಂಥದ್ದು, ರಕ್ಷಣೆ ಹೊಂದಿರೋರ್ಗಾಗ್ತಕ್ಕಂಥದ್ದು. 1 ಪೇತ್ರ 4:17 ನಾನು ಒಂಚೂರು ಓದ್ತೀನಿ. ನ್ಯಾಯ ವಿಚಾರಣೆಯ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವನ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಠನು ನಿಲ್ಲುವುದು ಹೇಗೆ? ಹಾಗಾದ್ರೆ ಜಡ್ಜ್ಮೆಂಟ್ ಮೊದಲು ಪ್ರಾರಂಭ ಆಗದೆ ದೇವರ ಮಕ್ಕಳ ಮನೆಯಲ್ಲಿ ನ್ಯಾಯ ವಿಚಾರಣೆ ಅಲ್ಲಿಂದಲೇ ಪ್ರಾರಂಭ ಆಗೋದು. ಯಾಕೆಂದ್ರೆ ಒಬ್ಬೊಬ್ಬ ಮನುಷ್ಯನು ಈ ಭೂಲೋಕದಲ್ಲಿ ಹುಟ್ಟಿದಾಗ ಅವನಿಗೆ ಇಷ್ಟು ದಿನ ಈ ಭೂಲೋಕದಲ್ಲಿ ಇರಬೇಕು ಅಂತ ನಿಗದಿ ಆಗ್ಬಿಟ್ಟಿದೆ. ಉದಾಹರಣೆಗೆ ಕೀರ್ತನೆ 90 ಹೇಳಿದ ಮನುಷ್ಯನ ಆಯಸ್ಸು 70, ಬಲ ಹೆಚ್ಚಿದ್ರೆ 80, ಕಷ್ಟ ಸಂಕಟಗಳೇ ಅದರ. ಈ ಭೂಲೋಕದಲ್ಲಿ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನದಲ್ಲಿ ನಾನೇನ್ ಮಾಡಬೇಕು? ಕ್ರಿಸ್ತನ ನ್ಯಾಯಾಸನದ ಮುಂದೆ ಬರಬೇಕೆ ವಿನಃ ನಾನು ಇನ್ಯಾವ ಒಂದು ಜಡ್ಜ್ಮೆಂಟ್ ಗುರಿ ಆಗಬಾರ್ದು, ನಾನು ತೀರ್ಪಿಗೆ ಗುರಿ ಆಗಬಾರ್ದು, ನಾನು 2ನೇ ಮರಣಕ್ಕೆ ಹೋಗಬಾರ್ದು, ನಾನು ನಿತ್ಯ ನರಕವನ್ನು ಅನುಭವಿಸಬಾರ್ದು, ನಾನು ಸರಿಯಾದ ಪ್ರತಿಫಲವನ್ನು ಪಡ್ಕೋಬೇಕು ಅಂತ ಅವನು ತನ್ನ ಜೀವಿತ ಕಾಲದಲ್ಲಿ ತೀರ್ಮಾನ ಮಾಡಿ ಅದಕ್ಕಾಗಿ ಶ್ರಮಿಸ್ಬೇಕು. ಇದು ಒಂದು ಓಟ. ಆ ಗುರಿ ಮುಟ್ಟೋವರೆಗೆ ಓಡ್ತಾ ಇರಬೇಕು. ಮರಣದ ಪರ್ಯಂತರ ಅಂದ್ರೆ ಮರಣ ಬರೋವರೆಗೆ ನಾನು ಒಂದು ನಂಬಿಕಸ್ಥನಾಗಿರ್ಬೇಕು, ಕ್ರಿಸ್ತ ನಂಬಿಕೆಯಲ್ಲೇ ಇರಬೇಕು. ಆವಾಗ ಈ ನ್ಯಾಯಾಸನದ ಮುಂದೆ ಅವನು ಒಂದು ಸಭೆಯಾಗಿ ಅವನು ಮಾರ್ಪಟ್ಟು ಕ್ರಿಸ್ತನಲ್ಲಿ ಸತ್ತವರೆಲ್ಲರೂ ಹೋಗ್ತಕ್ಕಂಥ ಸಿಂಹಾಸನ ಇದು. ಆ ಸಿಂಹಾಸನ ಮುಂದೆ ನಿಂತ್ಕೊಂಡ್ರೆ ನನಗೇನಾಗಲ್ಲ, ನನಗೆ ಶಿಕ್ಷೆ ಆಗಲ್ಲ, ಬದಲಿಗೆ ನನಗೆ ಕೆಲವು ಪ್ರತಿಫಲ ಸಿಗುತ್ತೆ. ಈಗ ಇಷ್ಟೆಲ್ಲ ವಿಷಯಗಳನ್ನ ನಾವು ಓದಿದ್ವಿ. ಇವ್ರಿಗೆ ಇನ್ನೊಂದೇನಪ್ಪ ದೇವರನ್ನು ಪ್ರಾಮಿಸ್ ಮಾಡ್ತಾರೆ. ಈಗಾಗಲೇ ಎಷ್ಟೋ ಬಾರಿ ನಾವು ಓದಿದ್ದೀವಿ, ನಾನು ಹುಟ್ಟಿದಿನಿಂದ ಪಾಪಿ, ತಾಯಿಯ ಗರ್ಭದಿಂದ ದ್ರೋಹಿ ಅಂತ ಕೀರ್ತನೆಗಾರ 51:5 ಬರೆದಿಟ್ಟಿದ್ರು ಸಹ. ಹುಟ್ಟುತ್ತಾ ಪಾಪಿಗಳಾದ ನಮಗೆ ನಮ್ಮ ಪಾಪಗಳು ಕ್ಷಮೆ ಆಗ್ಬಿಡುತ್ತಾ ಅಂದ್ರೆ ಖಂಡಿತ ಆಗುತ್ತೆ. ನಾನು ತಂದೆ ಆದ ದೇವರಲ್ಲೂ ಕ್ರಿಸ್ತನಲ್ಲಿ ಇಡ್ತಕ್ಕಂಥ ನಂಬಿಕೆ ನನ್ನ ಬೇರೆ ಎಲ್ಲ ಪಾಪಗಳು ತಂದೆ ಆದ ದೇವರು ನೆನಪಿಗೆ ತಗೊಳ್ಳಲ್ಲ. ಕಾರಣ ಏನಂದ್ರೆ ನನ್ನ ಪಾಪಕ್ಕೀಗಾಗಲೇ ಪರಿಹಾರವಾಗಿ ಯಜ್ಞವನ್ನು ಅರ್ಪಿಸಾಯ್ತು ಕ್ರಿಸ್ತ. ನಮ್ಮ ಎಲ್ಲ ಪಾಪಗಳಾಗಿ ಆತನು ಪ್ರಾಯಶ್ಚಿತ್ತ ಯಜ್ಞವನ್ನು ಕೊಟ್ಟಾಯ್ತಲ್ಲ. ಅದಕ್ಕೊಂದು ವಚನವನ್ನು ನಾವು ನೋಡೋಣ. ಹೀಬ್ರಿಯ 10:17 ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಹಾಗಾದ್ರೆ ಇನ್ನು ಮುಂದಕ್ಕೆ ಅವರು ತರಲ್ಲ.
ನಮ್ಮ ಪಾಪಗಳು, ನಮ್ಮ ದುಷ್ಕೃತ್ಯಗಳು ತಂದೆ ದೇವ್ರು ನೆನಪೇ ಮಾಡ್ಕೊಳ್ಳಲ್ಲ. ಕಾರಣ ಏನಂದ್ರೆ ನನ್ನ ಪರವಾಗಿ ಒಬ್ರು ಅಲ್ಲಿ ಈಡುಬಲಿ ಕೊಟ್ಟಾಗಿದೆ. ಪ್ರಾಯಶ್ಚಿತ್ತ ಯಜ್ಞವನ್ನ ಕ್ರಿಸ್ತ ಕೊಟ್ಟಾಗಿದೆ. ಆ ಕ್ರಿಸ್ತನ್ನ ನಂಬಿದ್ರೆ ಸಾಕು. ಅಷ್ಟು ಈ ಲೋಕದಲ್ಲಿ ಮಾಡ್ತಾ ಇಲ್ವಾ ಅಂದ್ರೆ ಮಾಡ್ತಾ ಇಲ್ಲ, ಅಥವಾ ಅಷ್ಟು ಪರಿಜ್ಞಾನವಿಲ್ಲ. ಅವನ ದೇವರ ಬಗ್ಗೆ, ಕ್ರಿಸ್ತನ ಬಗ್ಗೆ ಯಾರು ಒಂದು ಚಿಂತನೆ ಮಾಡಿಲ್ಲ, ವೇದವನ್ನ ಓದಿಲ್ಲ. ಆಗ ಈ ಒಂದು ರಿವಾರ್ಡನ್ನ, ಈ ಒಂದು ದಿವ್ಯವಾದ ಒಂದು ಯೋಜನೆಯನ್ನ ನಾವು ಕಳ್ಕೊಂಡ್ಬಿಡ್ತೀವಿ ನಾವು. ಆದ್ರಿಂದ ಕ್ರಿಸ್ತನನ್ನ ಸೋದರ ಈ ಒಂದು ನ್ಯಾಯ ತೀರ್ವಿಕೆಗೆ ಬರುವಾಗ ನನಗೆ ಶಿಕ್ಷೆ ಆಗಲ್ಲ, ನನಗೆ ಪ್ರತಿಫಲನೇ ಸಿಗುತ್ತೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ನಾವು ಈ ವಚನದ ಆಧಾರದಿಂದ ಬರ್ಬೋದು. ಇನ್ನೂ ಒಂದು ಸಣ್ಣ ಒಂದು ವಿಷಯವನ್ನ ನಾನು ಪ್ರಸ್ತಾಪ ಮಾಡೋಣ. ಈಗ ಬೇಸಿಸ್ ಏನು? ಸರಿಯಾದ ಪ್ರತಿಫಲ ಅಂದ್ರೆ ಎಲ್ರಿಗೂ ಒಂದೇ ತರ ಪ್ರತಿಫಲವ? ಸರಿಯಾದ ಪ್ರತಿಫಲ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ನಾವು ಭೂಲೋಕದಲ್ಲಿದ್ದೀವಿ. ನಾವು ಈ ಭೂಲೋಕದಲ್ಲಿ ನನ್ನ ಈ ಜೀವಿತ ಕಾಲದಲ್ಲಿರುವಾಗ, ಒಂದು ಉದಾಹರಣೆಯಾಗಿ 1 ಕೊರಿಂಥ 3:10 ಇಲ್ಲಿ ವೇದದಲ್ಲಿ ಬರೆಸಿಟ್ಟಿದ್ದಾರೆ. ನಾನು ಕಟ್ಟಿದ್ದು ಉಳಿದ್ರೆ ನನಗೆ ಸಂಬಳ ಸಿಗುತ್ತದೆ, ನಾನು ಕಟ್ಟಿದ್ದು ನನಗೆ ಉಳಿದೆ ಹೋದ್ರೆ ನನಗೆ ಸಂಬಳ ಇಲ್ಲ. ಒಂದು ಸಂಕ್ಷಿಪ್ತವಾಗಿ ಏನು ಕಟ್ಟದು, ಏನು ಉಳಿಬೇಕು ಅಂದ್ರೆ, ಈ ಲೋಕದಲ್ಲಿ ನನಗೆ ದೊಡ್ಡ ದೊಡ್ಡ ಪದವಿ, ಅಧಿಕಾರ, ಸಂಬಳ, ಹೆಸರು, ಯಾವುದೋ ಹೆಸರಿನಲ್ಲಿ ಪ್ರಖ್ಯಾತಿಗೆ ಬರೋದು, ಈ ಭೂಲೋಕದಲ್ಲಿ ಒಂದು ಸ್ಟಾರ್ಸ್ ಆಗಿರೋದು, ಏನೋ ಒಂದು ಸಾಧನೆ ಮಾಡಿದೆ ಅನ್ನೋದು, ಅದೆಲ್ಲವೂ ಹೊಟ್ಟೆಪಾಡಿಗೆ ಅಷ್ಟೆ. ಅದನ್ನ ಪುರಂದರದಾಸ ಹೇಳ್ತಾನೆ, ಉದರ ನಿಮಿತ್ತಂ ಬಕೃತ ವೇಷ. ದೇವರ ಯೋಜನೆಯಲ್ಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ಬಂದಾಗ ಕೊಡ್ತಕ್ಕಂಥ ಪ್ರತಿಫಲ ಅಲ್ಲ. ಈಗ ಈ ವಿಷಯವನ್ನ ಮಾತಾಡೋಣ. ಆದರೆ ಯಾವುದು ಕೌಂಟ್ ಆಗುತ್ತೆ? ಸರಿಯಾದ ಪ್ರತಿಫಲ ಅಂದ್ರೆ ನಾನು ಏನೇನು ಕೃತ್ಯಗಳು ಮಾಡಿದ್ದೀನೋ ಆ ಪ್ರಕಾರ ನನ್ನ ಪ್ರತಿಫಲ. ನಾನು ಹೆಚ್ಚು ತಂದೆಯಾದ ದೇವರನ್ನ, ಯಾಶ್ವಮಿಷಯನ್ನ ಪ್ರೀತಿ ಮಾಡಿ ಆ ನಂಬಿಕೆಯಲ್ಲೇ ಇದ್ದು, ಒಂದು ಕಡೆ ಹೇಳ್ತಾರೆ, ಯಾವನು ತನ್ನ ತಂದೆಯನ್ನಾಗಲಿ, ತಾಯಿನಾಗಲಿ, ಹೆಂಡತಿನಾಗಲಿ, ಮಕ್ಕಳನ್ನಾಗಲಿ ಬಿಟ್ಬಿಟ್ಟು ನನ್ನನ್ನು ಪ್ರೀತಿ ಮಾಡ್ತಾನೋ ಅವನಿಗೆ ಈ ಲೋಕದಲ್ಲಿಯೇ ದುಃಖ 10ರಲ್ಲಿ ಅಂತ ಕಾಣುತ್ತೆ. ಅದನ್ನು ಬರೀತಾರೆ, ಈ ಲೋಕದಲ್ಲಿಯೇ ನಿನಗೆ ಕಷ್ಟಗಳ ಜೊತೆಗೆ 100ರಷ್ಟು ಕೊಡ್ತೀನಿ ಅಂತ. ಆಗ ನಾನು ಏನು ಕಟ್ಟುತ್ತೀನೋ ಅದು ಉಳಿಬೇಕು. ಅದಕ್ಕೆ ಒಂದು ಒಳ್ಳೆ ಚಾಪ್ಟರ್ ಇದೆ, ಒಂದು ವಿಷಯಗಳಿದೆ, ಅದನ್ನ ಹೇಳಿ ಈ ದಿನದ ಒಂದು ದೈವವಾಕ್ಯ ಸಂದೇಶ ಮುಗಿಸ್ಕೊಳ್ಳೋಣ. ಅದು 1 ಕೊರಿಂಥ 3:10. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರವನ್ನು ಹಾಕಿದನು. ಅಪೊಸ್ತಲನಾದ ಪೌಲ ಹೇಳ್ತಾರೆ ಎಷ್ಟು ಚೆನ್ನಾಗಿ. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿದ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಅವನವನ ಕೆಲಸವೆಂಥದ್ದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು, ಅವನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೋ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. ಕ್ರಿಸ್ತನನ್ನ ಸೋದರ ಪೌಲ ಹೇಳ್ತಾರೆ, ಸಂಕ್ಷಿಪ್ತವಾಗಿ ಹೇಳ್ತಾರೆ, ಕ್ರಿಸ್ತನೇ ಅಸ್ತಿವಾರ. ನಾನು ಪ್ರವೀಣ ಶಿಲ್ಪಿ ಅಂತ ಒಬ್ಬ ಅಪೊಸ್ತಲನಾಗಿ ನಿಮಗೆ ತೋರಿಸ್ಕೊಟ್ಟೆ. ಅದ್ರ ಮೇಲೆ ನೀನು ಕಟ್ಟಬೇಕು. ಕೆಲವರು ಕಟ್ಟಿಗೆಲ್ ಕಟ್ತಾರಂತೆ, ಹುಲ್ಲಲ್ಲಿ ಕಟ್ತಾರಂತೆ, ಆಪಲ್ ಕಟ್ತಾರಂತೆ, ಕೆಲವರು ಕಲ್ಲಲ್ಲಿ ಕಟ್ತಾರೆ, ಬೆಳ್ಳಿಲಿ ಕಟ್ತಾರೆ, ರತ್ನದಲ್ಲಿ ಕಟ್ತಾರೆ. ನೀವೇ ನೋಡಿ, ಬೆಳ್ಳಿ, ರತ್ನ ಇವೆಲ್ಲ ಆ ಕ್ರಿಸ್ತನ ನ್ಯಾಯ ತೀರ್ಪು ಹೇಗಿರುತ್ತೆ? ಬೆಂಕಿ ತರ ಬರುತ್ತೆ. ಬೆಂಕಿ ತರ ಬಂದು
ದಹಿಸ್ಬಿಡ್ತದೆ. ಅದು ತೋರಿಸ್ಕೊಡ್ತದೆ ನೀನು ಯಾವುದ್ರ ಮೇಲೆ ಕಟ್ಟಿದೀಯ. ಕಲ್ಲು ಮೇಲೆ ಕಟ್ಟಿದ್ರೆ ದಹಿಸಲ್ಲ, ಮನೆ ಉರಿಯಲ್ಲ. ಇನ್ನೂ ಕೆಲವರು ಬೆಳ್ಳಿ ಮೇಲೆ ಕಟ್ಟಿರ್ತಾರೆ, ರಕ್ತದ ಮೇಲೆ ಕಟ್ಟಿರ್ತಾರೆ. ವೆರಿ ಪ್ರೆಷಿಯಸ್ ಇದು, ಬೆಂಕಿ ಏನು ಮಾಡಲ್ಲ ಅದನ್ನ. ಹಾಗಾದ್ರೆ ನೀನು ಕಟ್ಟಿದ್ದು ಉಳಿದರೆ ಅಂದ್ರೆ ನೀನು ಎಷ್ಟರ ಮಟ್ಟಿಗೆ ನಿನ್ನನ್ನು ನೀನು ದೇವರಿಗೊಪ್ಪಿಸಿ ಅವರ ನಾಮವನ್ನು ಘನಪಡಿಸಿದೀಯ. ನಿನ್ನ ಜೀವಿತ ಹೇಗಿತ್ತು ಈ ಲೋಕದಲ್ಲಿ? ನೀನು ಫಾಲ್ಸ್ ಪ್ರೆಸ್ಟೀಜು, ಫಾಲ್ಸ್ ಪ್ರೈಡು, ನಿನ್ನ ಹಣ, ನಿನ್ನ ಅಂತಸ್ತು, ನಿನ್ನ ಗರ್ವ ಎಲ್ಲವೂ ಕೌಂಟ್ ಆಗ್ಬಿಡುತ್ತೆ. ಅಂದರೆ ನೀನು ಸುಮ್ಮನೆ ನಾಮಕೆ ವಾಸ್ತೆ ನೀನೊಬ್ಬ ಕ್ರಿಸ್ತನಾಗಿ, ಹೆಸರಿನ ಕ್ರಿಸ್ತನಾಗಿ ಯಾವುದೇ ಆಸಕ್ತಿ ತೋರಿಸದೆ ಅದು ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ನೀನು ಕಟ್ಟಿಗೆ ಮೇಲೆ ಕಟ್ಟಿದ್ಯಾ ಅಂತ ಅರ್ಥ. ನೀನು ಹಾಫ್ ಮೇಲೆ ಅಂದ್ರೆ ನಿನ್ನ ಫೌಂಡೇಶನ್, ನೀನು ಕಟ್ಟಿರ್ತಕ್ಕಂಥದ್ದು ಭದ್ರವಾಗಿಲ್ಲ ಅಂದ್ರೆ ನಂಬಿಕೆ ಕೌಂಟ್ ಆಗೋದಿಲ್ಲ. ದ ಡಿಗ್ರಿ ಆಫ್ ಫೇತ್. ಅವನ ಆರಾಧನೆಗೆ ಬಾ ಅಂದ್ರೇನೆ ಇಷ್ಟ ಇಲ್ಲ, ಪ್ರಾರ್ಥನಾಲಯ ಅಂದ್ರೆ ಇಷ್ಟ ಇಲ್ಲ, ಅವನು ಪ್ರಾರ್ಥನೆ ಅಂದ್ರೆ ಅವನಿಗೆ ತಿರಸ್ಕಾರ, ದೇವರು ಅಂದ್ರೆ ತಿರಸ್ಕಾರ, ಆ ಕಡೆ ತಿರುಗಿ ನೋಡಲ್ಲ. ಆದ್ರೆ ಕ್ರಿಸ್ತನ ಹೆಸರು ಮಾತ್ರ ಹೇಳ್ತಾರೆ. ಅವ್ರು ಹೇಳ್ತಾರೆ. ಹಾಗಾದ್ರೆ ಆ ಜಡ್ಜ್ಮೆಂಟ್ ಹೇಗ್ ಬರುತ್ತೆ ಅಂದ್ರೆ ಅದನ್ನ ಹಿಂಗ್ ಹೋಲಿಸಿದ್ದಾರೆ ಅಂದ್ರೆ ಬೆಂಕಿ ತರ ಇದೆ. ನೀನು ಕಟ್ಟಿದ್ದು ಉಳ್ಕೊಂಡ್ರೆ ನಿನಗೆ ಸಂಬಳ ಸಿಗ್ತದೆ. ನೀನು ಹೆಂಗಿದ್ಯೋ ಹಂಗೆ, ನೀನು ಎಷ್ಟರ ಮಟ್ಟಿಗೆ ನೀನು ತಂದೆ ದೇವ್ರನ್ನ ಆಶುವನ್ನ ಪ್ರೀತಿ ಮಾಡಿದೆಯೋ, ಅವರ ಯೋಜನೆಯನ್ನು ನಂಬಿದೆಯೋ, ಆತನ ಒಡೆಯ ಅಂತ ನೀನು ಬಾಯಲ್ಲಿ ಬಹಿರಂಗವಾಗಿ ಅರಿಕೆ ಮಾಡಿದೆಯೋ. ಎಷ್ಟೋ ಜನಕ್ಕೆ ನಾನು ಕ್ರಿಸ್ತ ಅಂತ ಹೇಳ್ಕೊಳಕ್ ನಾಚಿಕೆ. ಅಯ್ಯೋ, ನಾನು ಇರ್ತಕ್ಕಂಥದ್ದು ಬೇರೆ ದೇಶದಲ್ಲಿ, ಈ ದೇಶದಲ್ಲಿ ನಾನು ಕ್ರಿಸ್ತನ್ನ ಹೇಗೆ ಬಹಿರಂಗವಾಗಿ ನಾನೊಬ್ಬ ಕ್ರಿಸ್ತನವನು ಅಂತ ಹೇಳ್ಕೊಳಕ್ಕೆ ಕೆಲವರು ನಾಚಿಕೆ. ನಾನು ನೋಡಿದ್ದೀನಿ ಶಾಲಾ ಕಾಲೇಜುಗಳಲ್ಲಿ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ. ಆವಾಗ ಕ್ರಿಸ್ತ ಹೇಳ್ತಾರೆ, ನೀನು ಜನಗಳ ಮುಂದೆ ನೀನು ನನ್ನವನು ಅಂತ ನೀನು ಒಪ್ಕೊಳ್ದೆ ಹೋದ್ರೆ ಆ ನ್ಯಾಯಸಂದ ಮುಂದೆ ಬರ್ತೀಯಲ್ಲ, ಆ ನ್ಯಾಯ ತೀರ್ಪಿನ ದಿನ ಬರ್ತೇನೆ. ನಾನು ತಂದೆ ಮುಂದೆ ನೀನು ಯಾರು ಗೊತ್ತಿಲ್ಲ ಅಂದ್ಬಿಡ್ತೀನಿ. ಆದ್ರಿಂದ ಕ್ರಿಸ್ತ ನನ್ನ ಸೋದರ ಬಹಿರಂಗವಾಗಿ ಘೋಷಣೆ ಮಾಡ್ತಕ್ಕಂಥದ್ದು. ನಾವು ದೀಕ್ಷಾಸ್ನಾನ ತಗೊಳ್ಳುವಾಗ್ಲೂ ಅಷ್ಟೇ, ಇಟ್ ಈಸ್ ಎ ಪಬ್ಲಿಕ್ ಪ್ರೊಕ್ಲಮೇಷನ್. ಅದು ಬಹಿರಂಗವಾಗಿ ಎಲ್ಲರ ಎದುರಿನಲ್ಲಿ ನಾನು ಕ್ರಿಸ್ತನಲ್ಲಿ ಪ್ರತಿಷ್ಠೆ ಆಗಿದ್ದೀನಿ. ಅದೇ ತರ ನಂಬಿಕೆನೂ ಆಗಿದೆ. ಆದ್ರಿಂದ ನಾನು ಕಟ್ಟಿದ್ದು ಉಳಿದ್ರೆ ಇವ್ರನ್ನೇನಂತ ಕರೀತಾರೆ, ರಿವಾರ್ಡ್ಸು ಹೇಗೆ ಸಿಗುತ್ತೆ ಅನ್ನೋದನ್ನ ನಾವು ಬರೋ ವಾರ ನಾವು ಅದನ್ನು ಕಂಟಿನ್ಯೂ ಮಾಡೋಣ. ಯಾವ್ಯಾವ ತರ ಕ್ರೌನ್ಸ್ ಇದೆ ಸದ್ಯಕ್ಕಿಷ್ಟು. ಅವರು ತಂದೆಯಾದ ದೇವರ ಯೋಜನೆಯಲ್ಲಿ ಕ್ರಿಸ್ತನು ಕೊಡ್ತಕ್ಕಂಥ ಪ್ರತಿಫಲಗಳು. ಅವ್ರನ್ನ ಏನಂತ ತಂದೆಯಾದ ದೇವರು ಕರೀತಾರೆ ಅಂದ್ರೆ, ನೀನು ದೇವರ ಆಲಯವಾಗಿದೆಯಾ, ನೀನು ದೇವರ ಆಲಯದ ಮತ್ತು ಮೊದಲಿಗಿತ್ತಿ ಸಭೆ, ಆತನ ಶರೀರದ ಅಂಗಾಂಗ, ಇವೆಲ್ಲವೂ ಆ ಬಿಲೀವರ್ಸ್ ಕೊಟ್ಟಿರ್ತಕ್ಕಂಥ ಹೆಸರುಗಳು. ನೀನು ಯಾವಾಗ ಕ್ರಿಸ್ತನ ಶರೀರ ಅಂತ ನೀನು ಕರೆದ್ರೋ, ಕ್ರಿಸ್ತ ಏನಾದ್ರು ಶಿರಸ್ಸ. ಹಾಗಾದ್ರೆ ಇವರು ಕ್ರಿಸ್ತ ಎಲ್ಲಿರೋದು? ಪರಲೋಕದಲ್ಲಿ. ಅದೇ ಅವರ ವಾಸಸ್ಥಾನ. ನೀನು ಎಲ್ಲಿರ್ತೀಯ? ಪರಲೋಕದಲ್ಲೇ ಇರ್ತೀಯ. ಅದಕ್ಕೆ ಯೋಹಾನ 14ರಲ್ಲಿ ಏನಂತ ಹೇಳ್ಬಿಟ್ರು ಕ್ರಿಸ್ತನು, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡ್ತೇನೆ. ಅದನ್ನ ಮುಂದಾಗಿ ಹೋಗ್ಬಿಟ್ಟಿದ್ದೀನಿ. ಕ್ರೈಸ್ತ ಶಕ 32ರಲ್ಲಿ ಹೊರಟೋದ್ರು, ನಾನು ಮುಂದಾಗಿ ಹೋಗಿ ನಿನಗೆ ಸ್ಥಳವನ್ನು ಸಿದ್ಧ ಮಾಡ್ತೇನೆ, ನಾನು ಪುನಃ ಬಂದು ನಿನ್ನಲ್ಲಿ ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನಿರೋ ಕಡೆ ನೀನಿರ್ಬೇಕು. ನೋಡಿ, ಇವೆಲ್ಲ ರಿವಾರ್ಡ್ಸ್ಗಳು ಯಾರಿಗೆ ಹೇಳಿದೆ ಅಂದ್ರೆ ಬಿಲೀವರ್ಸ್, ನಿಜವಾದ ಒಂದು ನಂಬಿಕಸ್ಥರಿಗೆ ಹೇಳಿರ್ತಕ್ಕಂಥ ವಿಷಯ. ಹಾಗಾದ್ರೆ ಕ್ರೌನ್ ಲೂಸರ್ಸ್ ಅನ್ನೋದನ್ನ ಬರೋವಾರ ನಾವು ಧ್ಯಾನ ಮಾಡೋಣ. ಕೆಲವು ರಕ್ಷಣೆ ಆಗಿರ್ತದೆ, ಬರಬರ್ತಾ ಅವನು ಕೆಲವು ಕಾರಣಗಳಿಂದ ಯು ವಿಲ್ ಲೂಸ್ ದ ರಿವಾರ್ಡ್, ಆ ಪ್ರತಿಫಲವನ್ನು ಕಳ್ಕೊತಾನೆ. ಅಂತವನ್ಗೇನಂತ ಹೇಳ್ತಾರೆ ಅಂದ್ರೆ, ನೀನು ಕಟ್ಟಿದ್ದು ಉಳಿದೇ ಹೋದ್ರೆ ನೀನು ಬೆಂಕಿಯಿಂದ ಹೊರಗೆ ಬಂದೊಂಥರ ಇರ್ತೀಯ. ಒಂದು ಮನೆಗೆ ಬೆಂಕಿ ಬಿದ್ದು ಬಿಟ್ಟಿದೆ, ತಪ್ಪಿಸ್ಕೊಂಡು ಹೊರಗೆ ಬಂದಿರ್ತಲ್ಲ, ಆ ತರ ನಿನ್ ಗತಿ ಆಗುತ್ತೆ. ಆದರೂ ಸಹ ಕ್ರಿಸ್ತನ ನಂಬಿದವರು ಶಿಕ್ಷೆಗೆ ಗುರಿಯಾಗಲ್ಲ, ಅವನಿಗೆ ಪ್ರತಿಫಲ ಇಲ್ಲ ಅಷ್ಟೇ. ಸೊ ಇಷ್ಟನ್ನ ಈ ದಿನ ನಾವು ಧ್ಯಾನ ಮಾಡಿದ್ದೀವಿ. ಇದು ಒಂದು ವಾಸ್ ಸಬ್ಜೆಕ್ಟ್, ದೊಡ್ಡ ಒಂದು ವಿಷಯವಾದ್ರಿಂದ
ನಾವು ಮುಂದಿನ ವಾರ ಇದನ್ನು ಮುಂದುವರಿಸೋಣ. ಆಮೇಲೆ ಇನ್ನೂ 2 ಜಡ್ಜ್ಮೆಂಟ್ಸ್ ಇದೆ, ನ್ಯಾಯ ತೀರುವಿಕೆ ಇದೆ. ಅದರ ಬಗ್ಗೆ ನಾವು ಧ್ಯಾನ ಮಾಡಿ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಈಗ ಸಭಾ ಪ್ರಕಟಣೆಗಳು. ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರರೇ, ಸಭಾ ಪ್ರಕಟಣೆಗಳು ಏನಪ್ಪ ಅಂತ ಹೇಳಿದ್ರೆ, ಈ ಕೊರೋನಾ ವೈರಸ್ ಎಲ್ಲ ಕಡೆ ಹಬ್ಬಿ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. ನಾವೆಲ್ಲ ಕಣ್ಣಿಂದ ನೋಡ್ತಾ ಇದ್ದೀವಿ. ಇದೆಲ್ಲವೂ ದೈವ ನಿರ್ಣಯ ಅನ್ಕೊಂಡಿದ್ದೀವಿ ನಾವು. ದೇವರ ಚಿತ್ತ ಹೇಗೋ ಅದು ನಡೀತಾ ಇದೆ. ಆದರೆ ನೀವು ಪ್ರಾರ್ಥನೆ ಮಾಡಿ, ತಂದೆಯಾದ ದೇವರೇ, ನಿನಗೆಲ್ಲವೂ ಸಾಧ್ಯ. ನೀನು ಪ್ರಾರ್ಥನೆಯನ್ನು ಕೇಳುವ ದೇವರು. ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳು. ಇದು ಈ ವಿಶ್ವವನ್ನು, ಈ ವ್ಯಾಧಿ ಬಿಟ್ಟು ತೊಲಗಲಿ. ಸಾಕಷ್ಟು ಜನಗಳು ಈ ವಿಶ್ವದಲ್ಲಿ ಅನುಭವಿಸ್ಬಿಟ್ಟಿದ್ದಾರೆ. ಲಕ್ಷಗಟ್ಟಲೆ ಸಾವು ನೋವಾಗಿದೆ. ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ದಯಮಾಡಿ ಇನ್ನೊಂದು ಅವಕಾಶವನ್ನು ನಮ್ಗೆ ಕೊಡು. ನಾವು ಪಶ್ಚಾತ್ತಾಪ ಪಟ್ಟು ನಿನ್ನ ನಾಮವನ್ನು ಘನಪಡಿಸಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ಪ್ರಕಟಣೆ ಏನು ಅಂದರೆ, ನಮ್ಮ ಸಭೆಯಲ್ಲಿ ಯಾರಾದರೂ ಯಾವುದೇ ಥರದ ತೊಂದರೆಯಲ್ಲಿದ್ದರೆ, ಯಾವುದೇ ಥರ ಇಕ್ಕಟ್ಟಿನಲ್ಲಿದ್ದರೆ, ದಯಮಾಡಿ ನನಗಾಗಲಿ, ನಮ್ಮ ಸಭಾ ಹಿರಿಯರಿಗಾಗಲಿ, ಕಾರ್ಯದರ್ಶಿಗಳಿಗಾಗಲಿ ನೀವು ದೂರವಾಣಿಯ ಮೂಲಕನೋ ಅಥವಾ ನೀವೇ ಖುದ್ದಾಗಿ ಬಂದು ದಯಮಾಡಿ ಅದನ್ನು ಹೇಳಿ. ಯಾಕಂದ್ರೆ ನಾವೆಲ್ಲ ಒಂದೇ ಕುಟುಂಬವಾಗಿ ನಮ್ಮ ಸಭೆಯಲ್ಲಿ ಬೆಳೀತಿದ್ದೀವಿ. ಯಾರೂ ಸಂಕೋಚ ಪಟ್ಕೊಬಿಡಿ. ಯಾವುದೇ ಥರದ ತೊಂದರೆ ಇದ್ರೂ, ಯಾವುದೇ ಥರ ಕೊರತೆ ಇದ್ರೂ ದಯಮಾಡಿ ಹೇಳಿ. ನಾವು ನಮ್ಮಲ್ಲಿರ್ತಕ್ಕಂಥದ್ದು ನಾವು ಹಂಚ್ಕೊಳ್ಳೋಣ. ಅದು ಕಳೆದ ಬಾರಿನೂ ನಾ ಈ ಪ್ರಕಟಣೆಯನ್ನು ಮಾಡಿದ್ದೆ. ನೀವು ಯೋಚನೆ ಮಾಡಿ. ದೇವರ ನಾಮಕ್ಕೆ ಸ್ತೋತ್ರ. ಈಗ ಅಂತಿಮವಾಗಿ ಹಾಡುವ ಸಂಗೀತ 147 ಅಂತಿಮವಾಗಿ ಹಾಡ್ತಕ್ಕಂಥ ಒಂದು ಸಂಗೀತ. ಇದನ್ನ ನೀವು ನನ್ನ ಜೊತೆ ಹಾಡಿ. ಶುದ್ಧ ದಿವ್ಯ ಗ್ರಂಥ. ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ದ್ರವ್ಯವೇ, ತೋರಿಸೆನ್ನ ಸ್ಥಿತಿಯ ಹೇಳು ದೈವ ಶ್ರುತಿಯ. ಶುದ್ಧ ದಿವ್ಯ ಗ್ರಂಥವೇ ಶ್ರೇಷ್ಠ ದ್ರವ್ಯವೇ ನಗೆ, ನೀನೆ ನಾಡಿಸೆ ನಾನು ನೀಗಿಸೆ ನ ಪಾಪವ, ನೀನೆ ನನ್ನ ರಕ್ಷಣೆ, ನನ್ನ ಜೀವ ಮಾರ್ಗವೇ. ಶುದ್ಧ ದಿವ್ಯ ಗ್ರಂಥವೇ ಶ್ರೇಷ್ಠ ದ್ರವ್ಯವೇ ನಗೆ, ಮೋಕ್ಷದ ಆನಂದವ ಮಾಡೆನಲ್ಲಿ ಖಚಿತ, ಮರಣಾಂಧಕಾರದಿ ನಿಲ್ಲಲಿಕ್ಕೆ ಧೈರ್ಯದಿ. ಶುದ್ಧ ದಿವ್ಯ ಗ್ರಂಥವೇ ನೀನೆ ಬೋಧಿಸೆ ನಗೆ, ನಾನು ಸತ್ತು ಏಳಲು ಮಹಿಮಾ ಕಿರೀಟವ ದೇವರಿಂದ ಹೊಂದುವ, ಮಾರ್ಗ ಬುದ್ಧಿ ಶಕ್ತಿಯ ನೀನು ಬೋಧಿಸೆ ನಗೆ. ಶುದ್ಧ ದಿವ್ಯ ಗ್ರಂಥವೇ. ಅಂತಿಮ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಎಲ್ಲ ಒಳ್ಳೆಯ ದಾನಗಳಿಗೂ ಕುಂದಿಲ್ಲದ ವರಗಳಿಗೂ ಮೇಲಿನಿಂದ ಬರ್ತಕ್ಕಂಥ ಬೆಳಕಿಗೂ ಮೂಲ ಕಾರಣದ ನಮ್ಮ ಪರಮ ತಂದೆಯಾದ ಯಾವ ದೇವರೇ, ನೀನು ಸ್ವರ್ಗಪಿತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡತಕ್ಕಂಥವನು ತಂದೆಯೇ.
ಸ್ತೋತ್ರ ಸಿಂಹಾಸನದ ಮೇಲೆ ಕಿರುಬಿಗಳು ಶರಾಫಿಯರ ಮಧ್ಯದಲ್ಲಿ ಆಸೀನರನ್ನಾಗಿ ಸದಾ ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಸ್ವೀಕರಿಸುತ್ತಿರುವ ಪರಮತಂದ ದೇವರಾಗಿದ್ದಿ. ನೀನು ಸರ್ವಶಕ್ತನು, ಕರುಣಾಮಯನು, ಸರ್ವಸೃಷ್ಟಿಗೆ ಮೂಲನು, ಭೂಪರಲೋಕಗಳ ಒಡೆಯನು. ನಿನ್ನ ಯೋಜನೆಗಳು ಅಮೋಘವು ತಂದೆಯೇ. ನಿನ್ನ ಆಲೋಚನೆಯು ಮನುಷ್ಯನ ಯೋಚನೆಗೆ ನಿಲುಕದಿರತಕ್ಕಂಥವು, ಅವನ ಅರಿವಿಗೆ ಬಾರದಿರತಕ್ಕಂಥ ಯೋಜನೆಗಳಾಗಿವೆ. ಅಪ್ಪ ತಂದೆಯೇ, ನಾವಾದರೂ ಅಲ್ಪರು, ಈ ಲೋಕದ ಹೊಲಸೋ ಕಸುವಿನಂತಿರುವವರು. ಇತರರಿಗೆ ಹೋಲಿಸಿದರೆ ಯಾವುದೇ ದೃಷ್ಟಿಯಲ್ಲಿಯೂ ನಾವು ಯೋಗ್ಯರಲ್ಲ ತಂದೆಯೇ. ಆದಾಗ್ಯೂ ನಾವು ನಿನ್ನ ಯೋಜನೆಯನ್ನು ಅರಿತುಕೊಂಡು ನಿಮ್ಮಲ್ಲಿಯೂ ನೀನು ಕಳಿಸಿಕೊಟ್ಟ ನಮ್ಮ ವಿಮೋಚಕನಾದ ಕ್ರಿಸ್ತನಲ್ಲಿಯೂ ನಾವು ತೋರಿಸಿದ ಸ್ವಲ್ಪ ನಂಬಿಕೆಯನ್ನು ನೀನು ಅರಿತು ನಿನ್ನ ಪರಲೋಕದ ಮನ್ನವನ್ನು ನಮಗೆ ಪ್ರತಿ ವಾರವೂ ಹೇರಳವಾಗಿ ಉಣಬಡಿಸುತ್ತಿದ್ದೀವಿ. ಇದೆಲ್ಲಕ್ಕಾಗಿ ನಾಮಕ್ಕೆ ಸ್ತೋತ್ರ. ಅಪ್ಪ ತಂದೆಯೇ, ನಾವು ಸುಮಾರು 50 ದಿನಗಳಿಂದಲೂ ಮನೆಯಲ್ಲಿಯೇ ಗೃಹ ಬಂಧನದಲ್ಲಿ ಇದ್ದೇವೆ. ಆಲಯಕ್ಕೆ ಹೋಗಿ ನಿನ್ನ ಆರಾಧನೆಯನ್ನು ಕೇಳದೆ ವಂಚಿತರಾಗಿದ್ದೇವೆ. ನಿನ್ನನ್ನು ಸಾಮೂಹಿಕವಾಗಿ ಅಪ್ಪ ತಂದೆ ಎಂದು ಕರೆದು ನಿನಗೆ ಸಾಷ್ಟಾಂಗವರೆಗೆ ಪ್ರಾರ್ಥನೆ ವಿಜ್ಞಾಪನೆ ಮಾಡಿ ನಿನಗೆ ಸ್ತೋತ್ರ ಮಾಡುವ ವಿಷಯದಲ್ಲಿ ವಂಚಿತರಾಗಿದ್ದೇವೆ. ಅಪ್ಪ ತಂದೆಯೇ, ನಿನಗಿದೆಲ್ಲವೂ ಗೊತ್ತಿದೆ, ನೀನು ಬಲ್ಲವನಾಗಿದ್ದೀಯ. ಏಕೆಂದರೆ ನೀನು ಮಹಾನ್ ಕಾಲಜ್ಞಾನಿ. ನಿನ್ನ ಯೋಜನೆಯಂತೆ ಎಲ್ಲವೂ ನಡೆಯುತ್ತಿದೆ ತಂದೆಯೇ. ಈಗಲೂ ನಾವು ನಿನ್ನ ಯೋಜನೆಗೆ ವಿರುದ್ಧವಾಗಿ ನಾವು ಪ್ರಾರ್ಥನೆ ಮಾಡುತ್ತಿಲ್ಲ. ಬದಲಿಗೆ ಎಲ್ಲವೂ ನಿನ್ನ ಚಿತ್ತದಂತಾಗಲಿ ಅಂತ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆದರೂ ಮಣ್ಣಿನ ಘಟಕದಲ್ಲಿರುವ ನಾವು, ಅಲ್ಪ ಮನಸ್ಸುಳ್ಳ ನಾವು, ಇಂತಹ ದಿನಗಳನ್ನು ಹಿಂದೆ ಯಾವತ್ತೂ ನೋಡಿಲ್ಲ ತಂದೆಯೇ. ಅದಕ್ಕಾಗಿ ಯೋಚಿಸುತ್ತೇವೆ, ಹೆದರುತ್ತೇವೆ. ಈ ರೋಗದ ವಿಷಯದಲ್ಲಿಯೂ ಭಯ ಹುಟ್ಟಿದೆ ತಂದೆಯೇ. ಆದಾಗ್ಯೂ ನೀನಾದುಕೊಂಡ ಸದ್ಭಕ್ತರನ್ನು ನೀನು ರಕ್ಷಿಸುತ್ತೆ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನೀನು ಪರಾತ್ಪರನ್ನೇ ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ, ನಿನಗೆ ಯಾವ ಕೇಡು ತಪ್ಪದು ಎಂಬ ನಿಮ್ಮ ಅಭಯ ವಚನಗಳು ನಮ್ಮ ಬಳಿ ಇದೆ ತಂದೆಯೇ. ಅದೆಲ್ಲವನ್ನು ನಾವು ನಂಬುತ್ತೇವೆ. ಆದಾಗ್ಯೂ ತಂದೆಯೇ, ಈ ಘೋರ ವ್ಯಾಧಿಯು ಈ ಲೋಕವನ್ನು ಬಿಟ್ಟು ತೊಲಗಲಿ ಸ್ವಾಮಿ. ಈ ಲೋಕದಲ್ಲಿರುವ ಜನಗಳು ತತ್ತರಿಸಿ ಹೋಗಿದ್ದಾರೆ, ಬಹಳ ಸಂಕಟಕ್ಕೆ ಗುರಿಯಾಗಿದ್ದಾರೆ. ದಿನ ಬೆಳಗಾದರೆ ಆ ಗೋಳುಗಳು, ಆ ನೋವುಗಳನ್ನು ನಾವು ನೋಡಿ ನೋಡಿ ನಾವು ಸಹ ಅವರ ಜೊತೆಯಲ್ಲಿ ಸಂಕಟ ಪಡುತ್ತಿದ್ದೇವೆ ತಂದೆ. ನಿನ್ನ ಚಿತ್ತವಿದ್ದಿದೆ, ಆದರೆ ಆದಷ್ಟು ಶೀಘ್ರ ಈ ವಿಶ್ವವನ್ನೇ ಬಿಟ್ಟು ಆ ರೋಗವು ತೊಲಗಲಿ ಸ್ವಾಮಿ. ಈ ವಿಶ್ವದಲ್ಲಿರುವ ನಮಗೆಲ್ಲರಿಗೂ ಮತ್ತೊಂದು ಅವಕಾಶವನ್ನು ಕೊಡು. ನಾವು ನಮ್ಮ ತಪ್ಪುಗಳನ್ನು ನಿನ್ನ ಮುಂದೆ ಒಪ್ಪಿಕೊಂಡು ನಾವುಗಳು ಇನ್ನು ಮುಂದಾದರೂ ನಿನ್ನನ್ನು ಗೌರವಿಸಿ ನಿನ್ನ ನಾಮವನ್ನು ಘನಪಡಿಸಿ ನಮ್ಮ ಪಾಪಗಳಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ ನಿನ್ನ ಏಕಮಾತ್ರ ಪುತ್ರನು, ನಮ್ಮ ಒಡೆಯನು ಆದ ಕ್ರಿಸ್ತನನ್ನು ನಾವು ನಂಬಿ ಒಪ್ಪಿಕೊಂಡು ಆತನ ನಾಮವನ್ನು ಘನಪಡಿಸುವ ಮಕ್ಕಳಾಗುತ್ತೇವೆ. ಈ ವಿಶ್ವದಲ್ಲಿಯೂ ಈಗಾಗಲೇ ಬಹಳಷ್ಟು ಜನ ನಿನಗೆ ಮೊರೆ ಇಡುತ್ತಿದ್ದಾರೆ. ಅವರ ಮೊರೆಯನ್ನು ಕೇಳುವ ದೇವರೇ, ನೀನು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದೆ. ಹಾಗೆ ನಮ್ಮ ದೇಶವನ್ನು ರಕ್ಷಿಸಿ ಕಾಪಾಡು. ಈ ಒಂದು ವ್ಯಾಧಿಯನ್ನು ತೊಲಗಿಸಲು ಹೋರಾಡುತ್ತಿರುವ ವೈದ್ಯರನ್ನು, ದಾದಿಯರನ್ನು, ಸಿಬ್ಬಂದಿ ವರ್ಗದವರನ್ನು, ಈ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಪ್ರತಿಯೊಬ್ಬರನ್ನು ಹೇರಳವಾಗಿ ಆಶೀರ್ವದಿಸು. ಅವರೆಲ್ಲರಿಗೂ ಒಳ್ಳೆಯ ಆರೋಗ್ಯ, ಬಲ, ಶಕ್ತಿಯನ್ನು, ಸ್ಫೂರ್ತಿಯನ್ನು ಕೊಡು. ನಿನ್ನ ಪವಿತ್ರ ಆತ್ಮನಿಂದ ತುಂಬಿಸು. ಹಾಗೆ ಈ ವ್ಯಾಧಿಯು ನಮ್ಮ ಸಭೆಯಲ್ಲಿರ್ತಕ್ಕಂಥ ಯಾರಿಗೂ ತಗಲದಿರುವಂತೆ ಅದನ್ನು ನೀನೇ ತಡೆಯಬೇಕು ದೇವರು. ನೀನು ಘನವೈದ್ಯನು, ಆರೋಗ್ಯದಾಯಕನು, ವೈದ್ಯರ ವೈದ್ಯನು. ನಮ್ಮಲ್ಲಿ ಎಲ್ಲರಿಗೂ ಸ್ವಸ್ಥತೆಯನ್ನು ಕೊರಕು. ನಮ್ಮ ಕೊರತೆಗಳನ್ನು ನೀಗಿಸು. ಮಕ್ಕಳಾದಿಯಾಗಿ ಹಿರಿಯರು ಎಲ್ಲರನ್ನು ಆಶೀರ್ವದಿಸು. ಎಲ್ಲರೂ ನಿನ್ನ ಆಲಯಕ್ಕೆ ಬರಲು ಹಂಬಲಿಸುತ್ತಿದ್ದಾರೆ ಸ್ವಾಮಿ. ಅದನ್ನು ನಿನ್ನ ಪಾದದ ಅವರಿಗೆ ಒಪ್ಪಿಸಿದ್ದೇವೆ.
ತೀರ್ಮಾನ ಕೊಡುವವನು ನೀನೇ ತಂದೆ. ನಿನ್ನ ಚಿತ್ತವಿದ್ದದ್ದಾದರೆ ಮುಂಬರುವ ದಿನಗಳಲ್ಲಿಯೂ ಸಹ ನೀನು ನಮಗಾಗಿ ಮೀಸಲಿಟ್ಟಿರುವ ದೈವ ವಾಕ್ಯ ಸಂದೇಶಗಳನ್ನು ನಮಗೆ ಕೊಟ್ಟು ಇದೆಲ್ಲವನ್ನು ನಾವು ಆಲೈಸಿ ನಿನ್ನ ನಾಮದಲ್ಲಿ ಹರ್ಷಗೊಳ್ಳಲು ನಮ್ಗೆ ಅವಕಾಶವನ್ನು ಮಾಡಿ. ಈ ಒಂದು ಸಣ್ಣ ಪ್ರಾರ್ಥನೆಯನ್ನು ನಿನ್ನೊಬ್ಬನೇ ಮಗನು ಲೋಕರಕ್ಷಕನೂ ಆದ ಯೆಹೋವ ಮೆಸ್ಸಿಯನ ಒಂದೇ ನಾಮದಲ್ಲಿ ಅತ್ಯಂತ ದೈನ್ಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸ್ತೇನೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಮನದಿನ ಆಹಾರವನ್ನು ಇಂದು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡೋರನ್ನು ನಾವು ಕ್ಷಮಿಸುವಂತೆ ನಮ್ಮ ಪಾಪಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಳಿದ್ದ ರಕ್ಷಿಸು. ರಾಜ್ಯವು ಬಲವು ಮಹಿಮೆಯು ಸದಾ ನಿನ್ನವೇ. ನನ್ನ ಮನವೇ ಯಾವೆಯನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯಾವೆಯನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತಿ ದೇವರಾದ ಯಾವೆಯ ಪ್ರೀತಿಯು, ನಮ್ಮ ರಕ್ಷಕನು ಒಡೆಯನು ವಿಮೋಚಕನಾದ ಯೆಹೋವ ಮೆಸ್ಸಿಯನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಅವರವರ ಮನೆಗಳಲ್ಲಿ ತಲೆಬಾಗಿ ನಿನ್ನನ್ನು ಧ್ಯಾನಿಸುತ್ತಿರುವ ಎಲ್ಲ ಕುಟುಂಬದ ಸಂಗಡಲು, ಸದಸ್ಯರ ಸಂಗಡಲು, ಲೋಕದ ಎಲ್ಲ ಸತ್ಯ ಮಕ್ಕಳ ಸಂಗಡಲು ಈಗಲೂ ಯಾವಾಗಲೂ ನೆಲೆಯಾಗಿರಲಿ.